ನಮಸ್ಕಾರ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಿಮ್ಮ ನೆಚ್ಚಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇಂದಿನ ರುಚಿಕರ ಅಡುಗೆಗಳು: ಪುಡಿ ಕುಟ್ಟಿದ ಚಿತ್ರಾನ್ನ, ಶಾಹಿ ಪನ್ನೀರ್ ಕರಿ, ಪಂಚಧಾನ್ಯ ಉಂಡೆ, ಪಾಲಕ್ ಆಲೂ ಕಟ್ಲೆಟ್. ಸದ್ಗುಣವಂತರ ನಂಬಿಕೆಯನ್ನ ದುಷ್ಟ ಬುದ್ಧಿಯಿಂದ ಯಾರಿಂದಲೂ ಕೆಡಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗೆ ಹೃದಯದಲ್ಲಿ ಹುಟ್ಟುವಂತ ನಿಷ್ಕಲ್ಮಶವಿಲ್ಲದ ಪ್ರೀತಿಯನ್ನ ಕೂಡ ದೇವರಿಂದಲೂ ಕೆಡಿಸುವುದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇವತ್ತಿನ ನಮ್ಮ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಇವತ್ತಿನ ನಮ್ಮ ಸಂಚಿಕೆಯ ಸ್ಪೆಷಲ್ ಗೆಸ್ಟ್ ಯಾರು ಗೊತ್ತಾ? ಅವ್ರು ಎಲ್ಲದರಲ್ಲೂ ತುಂಬಾನೇ ಫಾಸ್ಟ್. ಯಾವುದೇ ಒಂದು ಕಾರ್ಯಕ್ರಮ ಆದ್ರೂ ಮೊದಲು ಅವ್ರು ಇರ್ತಾರೆ. ಸೊ ಹಾಗೆ ಅಡುಗೆ ಮಾಡೋದ್ರಲ್ಲೂ ಕೂಡ ಅವ್ರು ತುಂಬಾನೇ ಫಾಸ್ಟ್. ಹಾಗೆ ದ ಬೆಸ್ಟ್ ರೆಸಿಪೀಸ್ ಇವತ್ತು ಹೇಳ್ಕೊಡಕ್ ಬಂದಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಅವರ ಹೆಸರು ನನ್ನ ಹೆಸರನ್ನೇ, ಅಶ್ವಿನಿ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಬನ್ನಿ ಅಶ್ವಿನಿ, ನಮಸ್ಕಾರ. ನಮಸ್ತೆ. ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ವೆರಿ ಮಚ್. ಸೊ ಯಾವ ಕಾರ್ಯಕ್ರಮ ನೋಡಿದ್ರು ನಮ್ಮ ಜೀ ಕನ್ನಡದಲ್ಲಿ ನೀವು ಇದ್ದೇ ಇರ್ತೀರಾ ಖಂಡಿತವಾಗ್ಲೂ. ಸೊ ಇವತ್ತು ಅಡುಗೆ ಕೂಡ ನೀವು ಚೆನ್ನಾಗಿ ಮಾಡ್ತೀರಾ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಯಾವ ರೆಸಿಪೀಸ್ ಹೇಳ್ಕೊಡ್ತೀರಾ ಅಂತ ಕೇಳೋಕ್ ಮುಂಚೆ ಸೊ ನಿಮ್ಮ ಕಿರು ಪರಿಚಯ. ನಾನು ಹೌಸ್ ವೈಫ್. ನೀವೇ ಹೇಳ್ದಂಗೆ ಎಲ್ಲ ಜಿ ಟಿವಿ ಪ್ರೋಗ್ರಾಮ್ಸ್ ಅಲ್ಲಿ, ಜಿ ಟಿವಿ ಅಂತಲ್ಲ, ಎಲ್ಲ ರಿಯಾಲಿಟಿ ಶೋಸ್ ಆತರ ಯಾವ್ದಿದ್ರು ಪ್ಲಸ್ ಕುಕಿಂಗ್ ಶೋಸ್ ಯಾವ್ದಿದ್ರು ನಾನು ಪಾರ್ಟಿಸಿಪೇಟ್ ಮಾಡ್ತೀನಿ. ನಂಗೆ ತುಂಬಾ ಇಷ್ಟ ಪಾರ್ಟಿಸಿಪೇಟ್ ಮಾಡೋದು ಅಂದ್ರೆ. ಪ್ಲಸ್ ನ್ಯೂ ರೆಸಿಪೀಸ್ ಟ್ರೈ ಮಾಡೋ ಹಾಬಿ ಇರೋದ್ರಿಂದ ಅದನ್ನ ತೋರಿಸಿ ಅಡುಗೆ ಕಾರ್ಯಕ್ರಮಕ್ಕೆ ಬಂದು ತೋರ್ಸೋಣ ಅಂತಾನು ನಂಗೊಂದು ಆಸೆ. ಸೊ ಮೊದ್ಲಿಗೆ ಏನ್ ಹೇಳ್ಕೊಡ್ತಿದ್ದೀರಾ? ಮೊದ್ಲಿಗೆ ಟ್ರೆಡಿಷನಲ್ ಆಗಿರುವಂತ ಒಂದು ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಟ್ರೆಡಿಷನಲ್ ಚಿತ್ರಾನ್ನ, ಪುಡಿ ಕುಟ್ಟಿದ್ದು ಚಿತ್ರಾನ್ನ ಅಂತ. ಅದಕ್ಕೆ ಡಿಫ್ರೆಂಟ್ ಆಗಿರುವಂತ ಚಿತ್ರಾನ್ನ ನಾನು ಮಾಡ್ಕೊಡ್ತೀನಿ, ನೀವು ನೋಡಿ ಹೇಗಿದೆ. ಖಂಡಿತವಾಗ್ಲು. ಸೊ ಟ್ರೆಡಿಷನಲ್ ಚಿತ್ರಾನ್ನ ಮಾಡೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ಹೇಳ್ಬಿಡಿ. ಅನ್ನ ಬೇಕಾಗುತ್ತೆ. ನೆಕ್ಸ್ಟ್ ನಿಂಬೆ ಹಣ್ಣು, ಧನಿಯಾ, ಒಣ ಕೊಬ್ಬರಿ, ಕಾಳುಮೆಣಸು, ಸಾಸಿವೆ, ಮೆಂತೆ ಮತ್ತೆ ಚಕ್ಕೆ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮತ್ತು ಇದು ಮಿಕ್ಸಡ್ ವೆಜಿಟೇಬಲ್ಸ್ ಎಲ್ಲ, ಎಳ್ಳು, ಬ್ಯಾಡಗಿ ಮೆಣಸಿನ್ಕಾಯಿ, ಉಪ್ಪು. ಶುರು ಮಾಡೋಣ. ಓಕೆ. ಮೊದಲು ಒಂದು ಚಿಕ್ಕದೊಂದು ಕಡಾಯಿ ಕೊಡಿ. ಇದೆಲ್ಲ ಮಸಾಲೆ ಸಾಮಾನು ಏನೇನಿದೆ ಅದೆಲ್ಲ ಫ್ರೈ ಮಾಡ್ಕೊಂಡು ಹುರ್ಕೋಬೇಕು. ಓಕೆ. ಇದು ನಾನೇನ್ ಮಸಾಲೆ ಸಾಮಾನು ತಗೊಂಡಿದ್ದೀನಲ್ಲ ಇದೆಲ್ಲ ಲೋ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಕೋಬೇಕು. ಇದು ಫಸ್ಟ್ ಕಡಲೆಬೇಳೆ ಹಾಕ್ತಾ ಇದ್ದೀನಿ. ಇದು 1 ಸ್ಪೂನ್ ತಗೊಂಡಿದ್ದೀನಿ ನಾನು. ಸೊ ಎಲ್ಲವನ್ನು ಒಟ್ಟಿಗೆ ಹಾಕೊಂಡು ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡೋದು. ಮತ್ತೆ ಇದು ಉದ್ದಿನ ಬೇಳೆ, ಇದು 1 ಸ್ಪೂನ್ ಇದೆ. ಕಡಲೆಬೇಳೆ 1 ಸ್ಪೂನ್, ಉದ್ದಿನ ಬೇಳೆ 1 ಸ್ಪೂನ್. ನೆಕ್ಸ್ಟ್ ಇದು ಧನಿಯಾ ಅಂತ ಹೇಳಿದ್ನಲ್ಲ, ಅದನ್ನು ಧನಿಯಾನು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಮತ್ತೆ ಇದು ಜೀರಿಗೆನು 1 ಸ್ಪೂನು. ಎಲ್ಲ 1 ಸ್ಪೂನ್ ಹಾಕೊಂಡ್ರೆ ಆಯ್ತು. ನೀವೆಷ್ಟು ಜನ ಎಷ್ಟಿರ್ತಾರೆ ಕ್ವಾಂಟಿಟಿ ನೋಡ್ಕೊಂಡು ನಾವು ಪುಡಿ ರೆಡಿ ಮಾಡ್ಕೊಂಡ್ರೆ ಆಯ್ತು. ಇದು ಕಾಳುಮೆಣಸು, ಇದು ಸ್ವಲ್ಪ ಹಾಕೊಳ್ಳೋಣ, ಜಾಸ್ತಿ ಹಾಕೊಂಡ್ರೆ ಖಾರ ಆಗ್ಬಿಡುತ್ತಲ್ಲ. ಸೊ ಸ್ವಲ್ಪ ಹಾಕ್ತಾ ಇದ್ದೀನಿ ಇದು. ಮತ್ತೆ ಇದು ಮೆಂತೆ ಮತ್ತೆ ಚಕ್ಕೆ ಎರಡು ತಗೊಂಡಿದ್ದೀನಿ ನಾನಿದು. ಸೊ ಇದು ಹಾಕ್ತಾ ಇದ್ದೀನಿ. ಮೆಂತಿ 1/4 ಚಮಚದಷ್ಟು ತಗೊಂಡಿದ್ದೀನಿ. 1/2 ಸ್ಪೂನ್ ಇದೆ. ಅದು ಕಹಿ ಬರಲ್ಲ ನಿಮ್ಗೆ, ಚೆನ್ನಾಗಿ ಬರುತ್ತೆ ಅದು. ಪ್ಲಸ್ ಇದು ಬಿಳಿ ಎಳ್ಳು, ಇದು 1 ಸ್ಪೂನ್ ಹಾಕ್ತಾ ಇದ್ದೀನಿ. ಸೊ ಇದು ರೆಸಿಪಿ ನಿಮ್ಮ ಓನ್ ರೆಸಿಪಿನಾ? ಇದು ಆಕ್ಚುಲಿ ಇದು ರೆಸಿಪಿ ಅಮ್ಮ ಹೇಳ್ಕೊಟ್ಟಿದ್ ನಂಗೆ. ಮತ್ತೆ ಇದು ಮಂಗಳೂರು ಸ್ಪೆಷಲ್. ನಾವು ಮೂಡ್ಬಿದ್ರೆ ನೇಟಿವ್ ನಮ್ದು. ಸೊ ಹಾಗಾಗಿ ಮತ್ತೆ ಇದು ಸ್ಪೆಷಾಲಿಟಿ ಏನಂದ್ರೆ ಚಿತ್ರಾನ್ನ ಅಂತ ಹೇಳಿದ ತಕ್ಷಣ ಎಲ್ಲ ಯೂಶಲಿ ಆನಿಯನ್ ಯೂಸ್ ಮಾಡ್ತೀವಿ. ಚಿತ್ರಾನ್ನ ಅಂದಿದ ತಕ್ಷಣ ಆನಿಯನ್ ಹಾಕಿ ಮಾಡ್ತಾರೆ ಅನ್ನೋದು ಸಡನ್ ಆಗಿ ಮೈಂಡ್ ಬರೋದೇ ಅದು. ಸೊ ಇದ್ರಲ್ಲಿ ಆನಿಯನ್ ಯೂಸ್ ಮಾಡಲ್ಲ. ಸೊ ಸ್ಪೆಷಾಲಿಟಿ ಏನಂದ್ರೆ ನೀವು ಎನಿ ಫೆಸ್ಟಿವಲ್ ಮಾಡ್ಬೋದು. ಸೊ ಇದಾಗಿದೆಯಾ ಈಗ? ಈಗ ಇದಾಗಿದೆ. ಈಗ ನೋಡಿ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಲೈಟ್ ಬ್ರೌನ್ ಆಗಿದೆಯಲ್ಲ. ಈಗ ಇದನ್ನ ಕಂಟೈನರ್ ಹಾಕೊಂಡ್ಬಿಡೋಣ ಮಿಕ್ಸರ್ಗೆ. ಈಗ ನೆಕ್ಸ್ಟ್ ಇದು ಒಣ ಕೊಬ್ಬರಿ ಹೇಳಿದ್ನಲ್ಲ, ಇದು ಒಣ ಕೊಬ್ಬರಿ ಹಾಕೋತಾ ಇದೀನಿ. ಒಣ ಕೊಬ್ಬರಿನ ಅದು? ಒಣ ಕೊಬ್ಬರಿ ಇದು. ಇದು ಅಷ್ಟೇ ಒಂಚೂರು ಲೈಟ್ ಬ್ರೌನ್ ಆಗ್ಬಿಡ್ಲಿ. ಸೊ ಬಿಸಿಲೇ ಫ್ರೈ ಆಗ್ಬೇಕು. ಇದು ಡ್ರೈ ಮಸಾಲ ಆಗಿರೋದ್ರಿಂದ ನೀವು ಮಾಡಿ ಸ್ಟೋರ್ ಮಾಡ್ಕೋಬಹುದು. ಕೆಡುತ್ತೆ ಅನ್ನೋ ಭಯ ಇಲ್ಲ. ನಾವಿದು ಒಣ ಕೊಬ್ಬರಿ ಎಲ್ಲ ಯೂಸ್ ಮಾಡ್ತಿದೀವಲ್ಲ, ಹಸಿ ಕೊಬ್ಬರಿ ಆದ್ರೆ ಹಾಳಾಗ್ಬಿಡುತ್ತೆ. ಸೊ ಇದು ಒಣ ಕೊಬ್ಬರಿ ಆಗಿರೋದ್ರಿಂದ ಸ್ಟೋರ್ ಮಾಡಿ ಇಟ್ಕೊಂಡು 1 ವೀಕ್ 15 ಡೇಸ್ ತನಕ ಯೂಸ್ ಮಾಡಬಹುದು. ನೋಡಿ ಈಗ ಇದು ಗೋಲ್ಡನ್ ಬ್ರೌನ್ ಆಗಿದೆಯಲ್ಲ, ಈಗ ಇದನ್ನು ನಾನು ಅದಕ್ಕೆ ಹಾಕ್ತೀನಿ. ಸಾಕು, ತುಂಬಾ ರೋಸ್ಟ್ ಆಗೋದ್ ಬೇಡ, ಇಷ್ಟು ಸಾಕು. ಈಗ ಲಾಸ್ಟ್ ಅಲ್ಲಿ ಇದು ಬ್ಯಾಡಗಿ ಮೆಣಸಿನಕಾಯಿ ಅಂತ ಹೇಳಿದ್ನಲ್ಲ, ರೆಡ್ ಚಿಲ್ಲಿ, ಇದನ್ನ ಹಾಕೊಂಡ್ಬಿಡೋಣ.
ಈಗ ಇದಕ್ಕೆ 1 ಸ್ಪೂನ್ ಆಯಿಲ್ ಹಾಕಿ ಅಶ್ವಿನಿ. ಎಣ್ಣೆ ಕೊಡ್ಲಾ? ಹಾ, ಒಂದೇ 1 ಸ್ಪೂನ್. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಸೊ ಬರೀ ನೀವು ಮೆಣಸಿನಕಾಯಿ, ಒಣಗಿದ ಮೆಣಸಿನಕಾಯಿ ಏನ್ ತಗೊಂಡಿದ್ದೀರಾ ಅದನ್ನ ಮಾತ್ರ ಎಣ್ಣೆಲಿ ಹುರ್ಕೋತಾ ಇದ್ದೀರಾ? ಹೌದು. ಈಗ ಇದನ್ನ ಹಾಕೊಂಡ್ಬಿಡ್ತೀನಿ. ಈಗ ಇದನ್ನ ಪುಡಿ ಮಾಡ್ಕೊಂಡ್ಬಿಡೋಣ. ನೋಡಿ ಈ ತರ ಪುಡಿ ಹಾಕ್ಬೇಕು. ಈಗ ಇದಕ್ಕೆ ಆಯಿಲ್ ಹಾಕ್ಬಿಡಿ ಅಶ್ವಿನಿ. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಸ್ವಲ್ಪ ಕಾಯಿಲಿ. ಈಗ ಸಾಸಿವೆ ಹಾಕೋತೀನಿ, 1 ಸ್ಪೂನ್ ಸಾಸಿವೆ. ಇದು ನಾನು ವೆಜಿಟೇಬಲ್ಸ್ ತಗೊಂಡಿದ್ದೀನಲ್ಲ, ಮಿಕ್ಸಡ್ ಕ್ಯಾರೆಟ್, ಬೀನ್ಸ್ ಮತ್ತೆ ಏನೇನು ತಗೊಂಡಿದ್ದೀನಿ? ಕ್ಯಾರೆಟ್, ಬೀನ್ಸ್, ಆಲೂಗಡ್ಡೆ ಮತ್ತೆ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ. ಮತ್ತೆ ಬಟಾಣಿ. ಬಟಾಣಿ ಒಂದಿದೆ, ಹಸಿ ಬಟಾಣಿ. ಯಾವ ವೆಜಿಟೇಬಲ್ಸ್ ಬೇಕಾದ್ರೂ ಹಾಕೋಬಹುದು. ಸೊ ಹಸಿ ತರಕಾರಿನ ಇದು ಬೇಯಿಸಿರೋದಲ್ಲ? ಹಸಿದೆ ಇದು. ಸೊ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ನಾವು ತರಕಾರಿಗಳನ್ನ ಹಾಕೋಬಹುದು. ನಾವು ಎಷ್ಟು ಜನ ಇದೀವಿ ಮನೆಯಲ್ಲಿ ನೋಡ್ಕೊಂಡು ಕ್ಲೋಸ್ ಮಾಡ್ಬಿಡೋಣ. ಒಂದು 2 ಮಿನಿಟ್ಸ್ ಕ್ಲೋಸ್ ಮಾಡೋಣ. ಸೊ ಅದು ಎಣ್ಣೆಯಲ್ಲೇ ಹಾಫ್ ಬಾಯ್ಲ್ ಆಗುತ್ತೆ, ನೀರೇನು ಹಾಕದ್ ಬೇಡ, ಎಣ್ಣೆಯಲ್ಲೇ ಬಾಯ್ಲ್ ಆಗುತ್ತೆ. ಈಗ ಇದು ಶಾಲೋ ಫ್ರೈ ಆಗಿದೆ ಅಶ್ವಿನಿ. ಈಗ ಇದು ಫ್ರೈ ಆಗಿದೆಯಲ್ಲ, ಈಗ ಇದಕ್ಕೆ ನಾವಿದು ಪೌಡರ್ ರೆಡಿ ಮಾಡ್ಕೊಂಡಿದ್ವಲ್ಲ, ಇದನ್ನು ಲೋ ಫ್ಲೇಮ್ ಅಲ್ಲೇ ಹಾಕ್ಬೇಕು. ಇದನ್ನ ಒಂದು 3 to 4 ಸ್ಪೂನ್ಸ್ ಹಾಕೊಳ್ಳೋಣ. ಈಗ ಇದಾಗಿದೆಯಲ್ಲ, ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ. ಸೊ ಪುಡಿ ಹಾಕಿ ಎಲ್ಲ ವೆಜಿಟೇಬಲ್ಸ್ ಹಾಕಿದ್ಮೇಲೆ ಉಪ್ಪು ಸೇರಿಸ್ಬೇಕು. ಈಗ ಇದಾಗಿದೆಯಲ್ಲ, ಲಾಸ್ಟ್ ಅಲ್ಲಿ ಇದು ನಾನು ರೈಸ್ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನ, ಈಗ ಇದನ್ನ ಹಾಕೊಂಡ್ಬಿಡೋಣ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಡೋಣ. ಲಾಸ್ಟ್ ಅಲ್ಲಿ ಇದು ನಿಂಬೆಹಣ್ಣು ತಗೊಂಡಿದ್ದೀನಲ್ಲ ನಾನು, ಇದು ನಿಂಬೆಹಣ್ಣು ಹಿಂಡಿ ಬಿಡೋಣ. ಸೊ ಹುಳಿ ಹಾಕುವಾಗ ಯಾವತ್ತೂ ಕೂಡ ಸ್ಟವ್ ಆಫ್ ಮಾಡಿರ್ಬೇಕಂತೆ. ಈಗ ಇದು ರೆಡಿ ಆಗಿದೆ ಅಶ್ವಿನಿ, ಸರ್ವಿಂಗ್ ಬೌಲ್ ಹಾಕೊಂಡ್ಬಿಡೋಣ. ಈಗ ಅಶ್ವಿನಿ ಪುಡಿ ಕುಟ್ಟಿದ್ದು ಮಾಡಿದ ಚಿತ್ರಾನ್ನ ರೆಡಿ ಆಗಿದೆ. ಸೊ ಈಗ ಟೇಸ್ಟ್ ನೋಡ್ಬಿಟ್ಟು ಹೇಳ್ಬೇಕು. ಖಂಡಿತವಾಗ್ಲು ನಾನು ಚೆನ್ನಾಗಿರುತ್ತೆ ಅಂತ ಹೇಳಿದೀನಿ, ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಅಶ್ವಿನಿ ಅಲ್ವಾ ಹೇಳ್ತೀನಿ, ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಅಶ್ವಿನಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಖಂಡಿತ ಎಲ್ಲರೂ ಮನೇಲಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿದೆ, ಎಲ್ರಿಗೂ ಇಷ್ಟ ಆಗುತ್ತೆ. ನನಗಂತೂ ತುಂಬಾ ಇಷ್ಟ ಆಯ್ತು. ಪುಡಿ ಕುಟ್ಟಿದ ಚಿತ್ರಾನ್ನ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಕಡಲೆಬೇಳೆ, ಉದ್ದಿನಬೇಳೆ, ಧನಿಯಾ, ಜೀರಿಗೆ, ಮೆಣಸು, ಮೆಂತ್ಯೆ, ಚಕ್ಕೆ, ಕೊಬ್ಬರಿ ತುರಿ, ಒಣಮೆಣಸಿನಕಾಯಿ ಇವೆಲ್ಲವನ್ನು ಹಾಕಿ ಹುರಿದುಕೊಂಡು ಪುಡಿ ಮಾಡಿಕೊಳ್ಳಿ. ನಂತರ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಕಾಯಿಸಿ ಅದಕ್ಕೆ ಸಾಸಿವೆ, ತರಕಾರಿ ಹಾಕಿ ಸ್ವಲ್ಪ ಬೇಯಿಸಿಕೊಳ್ಳಿ. ಇದಕ್ಕೆ ಬೇಳೆಗಳ ಪುಡಿ ಮಿಶ್ರಣವನ್ನು ಹಾಕಿ ಕಲಸಿಕೊಳ್ಳಿ. ನಂತರ ಇದಕ್ಕೆ ಅನ್ನ ಹಾಕಿ ಚೆನ್ನಾಗಿ ಬೆರೆಸಿಕೊಂಡು ನಂತರ ಇದಕ್ಕೆ ನಿಂಬೆ ಹಣ್ಣಿನ ರಸವನ್ನು ಬೆರೆಸಿದರೆ ಪುಡಿ ಕುಟ್ಟಿದ ಚಿತ್ರಾನ್ನ ಸವಿಯಲು ಸಿದ್ಧ. ಸೊ ನೆಕ್ಸ್ಟ್ ರೆಸಿಪಿ ಏನ್ ಹೇಳ್ಕೊಡ್ತಾ ಇದ್ದೀರಾ? ಶಾಹಿ ಪನ್ನೀರ್ ಅಂತ. ಶಾಹಿ ಪನ್ನೀರ್. ಓಕೆ, ಶುರು ಮಾಡೋಣ. ಸೊ ಈಗ ನೀವು ಹೇಳಿದ್ರಿ ಶಾಹಿ ಪನ್ನೀರ್ ಮಾಡ್ತೀನಿ ಅಂತ. ತುಂಬಾ ಚೆನ್ನಾಗಿರುತ್ತೆ ಶಾಹಿ ಪನ್ನೀರ್ ಅಂತ. ವೆರಿ ನೈಸ್. ಓಕೆ, ಶಾಹಿ ಪನ್ನೀರ್ ಕರಿ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡಿ. ಇದು ಗೋಡಂಬಿ ಪೇಸ್ಟ್, ಪನ್ನೀರ್, ಹಸಿಮೆಣಸಿನ್ಕಾಯಿ, ಜೀರಿಗೆ, ಹಾಲು, ಸಕ್ಕರೆ, ಗರಂ ಮಸಾಲ, ಈರುಳ್ಳಿ, ತೇಜ್ಪತ್ತ, ಟೊಮ್ಯಾಟೊ, ಅರಿಶಿನ, ಉಪ್ಪು ಮತ್ತು ತುಪ್ಪ, ಕೊತ್ತಂಬರಿ ಸೊಪ್ಪು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್. ಸೊ ಎಲ್ಲ ರೆಡಿ ಇದೆ, ಶುರು ಮಾಡೋಣ. ಮೊದಲು ಮಸಾಲೆ ರೆಡಿ ಮಾಡ್ಕೊಂಡ್ಬಿಡೋಣ. ಫಸ್ಟ್ ಇದು ಆನಿಯನ್ ಹಾಕೋತಾ ಇದ್ದೀನಿ. ಸೊ ಇದನ್ನು ಕೂಡ ಪೇಸ್ಟ್ ಮಾಡ್ಕೋತೀರಾ? ಹಾ, ಹೌದು. ಇದು ಒಂದು 2 to 3 ಆನಿಯನ್ ಇದೆ ಅಷ್ಟೇ. ಇದು 1 ಟೊಮ್ಯಾಟೊ, ಇದು 1 ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು ಇದು ಹಸಿಮೆಣಸಿನ್ಕಾಯಿ. ಸೊ
ಸೊ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಬಹುದು. ಈಗ ಇದಿಷ್ಟು ಫೈನ್ ಪೇಸ್ಟ್ ಮಾಡ್ಕೊಂಡ್ಬಿಡೋಣ, ಗ್ರೈಂಡ್ ಮಾಡೋಣ. ನೋಡಿ ಹೀಗೆ ಪೇಸ್ಟ್ ಆದ್ರೆ ಸಾಕು. ಇದು ನಾರ್ತ್ ಇಂಡಿಯನ್ ಡಿಶಸ್ಗೆಲ್ಲ ತುಪ್ಪನೇ ಜಾಸ್ತಿ ಯೂಸ್ ಮಾಡೋದು. ಜಾಸ್ತಿ ಹಾಕ್ಲಾ ಸ್ವಲ್ಪ ಹಾಕ್ಲಾ? ನೀವು ತುಂಬಾ ಧಾರಾಳ ಮನಸ್ಸು ನಿಮ್ಗೆ ಅಂತ ಗೊತ್ತು, ಪರವಾಗಿಲ್ಲಪ್ಪ ಹಾಕಿ ಜಾಸ್ತಿ. ಏನ್ ಗೊತ್ತಾ, ಈ ಐಟಮ್ಸ್ ಎಲ್ಲ ಜಾಸ್ತಿ ಹಾಕಿದ್ರೆ ಟೇಸ್ಟ್ ಜಾಸ್ತಿ. ಹೌದು. ಇದು ಪನ್ನೀರ್ ಸ್ಮಾಲ್ ಪೀಸಸ್ ಮಾಡ್ಕೊಂಡಿದ್ದೀನಲ್ಲ, ಈಗ ಇದನ್ನ ಹಾಕೊಳ್ಳೋಣ. ಈಗ ಇದು ಪನ್ನೀರ್ ಇದೆಯಲ್ಲ, ಇದು ಶಾಲೋ ಫ್ರೈ ಆದ್ರೆ ಸಾಕು. ಇದನ್ನೇನು ಡೀಪ್ ಫ್ರೈ ಮಾಡೋದು ಬೇಡ. ಸ್ವಲ್ಪ ಇದು ತುಪ್ಪದಲ್ಲೇ ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದ್ರೆ ಸಾಕು. ಸೊ ಎಲ್ಲ ನಾರ್ತ್ ಇಂಡಿಯಾ ಹೋಗಿದ್ದೀರಾ ಅಂತೆಲ್ಲ ಹೇಳ್ತಾ ಇದ್ರಿ. ಸೊ ತುಂಬಾ ಬೇರೆ ಹೊರಗಡೆ ಪ್ಲೇಸಸ್ ಹೋಗೋದೆಲ್ಲ ತುಂಬಾ ಇಷ್ಟಪಡ್ತೀರಾ? ಹೋಗ್ತೀವಿ. ನಂಗೆ ಇದು ರಿಲಿಜಿಯಸ್ ಪ್ಲೇಸಸ್ ಹೋಗೋಕೆ ತುಂಬಾ ಇಷ್ಟ. ಶೃಂಗೇರಿ, ಹೊರನಾಡು ಆ ತರ ಎಲ್ಲ. ನಮ್ದು ಇದು ಮನೆ ದೇವ್ರ ಕಟೀಲು. ನಂಗೆ ಕಟೀಲ್ಗೆ ಹೋಗೋದು ಅಂದ್ರೆ ತುಂಬಾ ಇಷ್ಟ. ಮಂಗಳೂರವರ ನೀವು? ಮೂಡ್ಬಿದ್ರೆ ಅವರು. ಮೂಡ್ಬಿದ್ರೆ ಹತ್ರ ಅಶ್ವತ್ಪುರ ಅಂತ ಒಂದು ಪುಟ್ಟ ಊರಿದೆ. ಬಟ್ ನಾವು ಹುಟ್ಟು ಬೆಳೆದಿದ್ದೆಲ್ಲ ಇಲ್ಲೇನೆ. ಆದ್ರೆ ಅಲ್ಲಿ ಅಶ್ವತ್ಪುರದಲ್ಲಿ ನಮ್ದು ರಾಮನ್ ದೇವಸ್ಥಾನ ಇದೆ. ವರ್ಷಕ್ಕೊಂದ್ಸಲ ಅಲ್ಲಿ ರಾಮನವಮಿ ಮಾಡ್ತಾರೆ. ಒಂದ್ 8 days ಮಾಡ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಸೊ ಎವ್ರಿ ಇಯರ್ ಟೈಮ್ ಆದಾಗೆಲ್ಲ, ಅಂದ್ರೆ ರಜದಲ್ಲಿ ಬರ್ಬೇಕು ರಾಮನವಮಿ. ಈ ಮಾರ್ಚ್ ಅಲ್ಲಿ ಆತರ ಎಲ್ಲ ಬಂದ್ರೆ ಹೋಗೋಕ್ ಸ್ವಲ್ಪ ಕಷ್ಟ ಆಗುತ್ತೆ, ಯಾಕಂದ್ರೆ ಎಕ್ಸಾಮ್ಸ್ ಇರುತ್ತಲ್ಲ. ಸೊ ಏಪ್ರಿಲ್ ಅಲ್ಲಿ ಆತರ ಹಾಲಿಡೇಸ್ ಅಲ್ಲಿ ಬಂದಾಗ ಟೈಮ್ ಆದ್ರೆ ಹೋಗ್ತಾ ಇರ್ತೀವಿ ಯಾವಾಗ್ಲೂ. ಈ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಿದೆ, ಸಾಕು ಇಷ್ಟು. ಸಾಕಷ್ಟು. ತುಂಬಾ ಬ್ರೌನ್ ಆಗೋದ್ ಬೇಡ. ತುಂಬಾ ಬ್ರೌನ್ ಆಗ್ಬಿಟ್ರೆ ಅದೊಂಥರ ಕಚ ಕಚ ಅಂತ ಒಂಥರ ಗಟ್ಟಿ ಆಗ್ಬಿಡುತ್ತೆ. ಸ್ವಲ್ಪ ಸಾಕು, ಇಷ್ಟ ಆದ್ರೆ ಸಾಕು. ಆಫ್ ಮಾಡೋಣ ಅಥವಾ ಹಾಗೆ? ಬೇಡ ಬೇಡ, ಇದು ಸಿಮ್ಮಲ್ಲೇ ಇರ್ಲಿ. ಇದನ್ನ ತೆಗ್ದಿಟ್ಕೊಂಡ್ಬಿಡೋಣ. ಈಗ ತುಪ್ಪ ಇದೆಯಲ್ಲ, ಈಗ ಇದಕ್ಕೆ ಒಂದು 1/2 ಸ್ಪೂನ್ ಜೀರಾ ಹಾಕೊಳ್ಳೋಣ. ನೆಕ್ಸ್ಟ್ ಈಗ ಇದಕ್ಕೆ ನಾನು ಇದು ತೇಜ್ ಪತ್ತ ಅಂತ ಹೇಳಿದ್ನಲ್ಲ, ಇದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಇದನ್ನ ಹಾಕೊಳ್ಳೋಣ. ಪಲಾವ್ ಎಲೆ. ಇದನ್ನ ಹೀಗೆ ಕೈಯಲ್ಲಿ ಪೀಸ್ ಮಾಡ್ಬಿಟ್ಟು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಈಗ ಇದು ಫ್ರೈ ಆಗಿದೆಯಲ್ಲ, ಈಗ ಇದು ಫ್ರೈ ಆದ್ಮೇಲೆ ನಾವಿದು ಪೇಸ್ಟ್ ರೆಡಿ ಮಾಡ್ಕೊಂಡಿದ್ವಲ್ಲ, ಆನಿಯನ್ ಟೊಮ್ಯಾಟೋದೆಲ್ಲ, ಈಗ ಇದನ್ನ ಹಾಕೊಳ್ಳೋಣ. ಈಗ ಇದು ಹಸಿ ವಾಸನೆ ಹೋಗೋ ತನಕ ಸ್ವಲ್ಪ ಸಿಮ್ಮಲ್ಲೇನೆ ಸಣ್ಣ ಉರಿಲೇ ಫ್ರೈ ಮಾಡೋಣ. ಸೊ ಕಿಚನ್ ಒಳಗೆ ಅಡಿಗೆ ಮಾಡಕ್ ಹೋದ ತಕ್ಷಣ ಫಟಾಫಟ್ ಮುಗಿಸ್ಬಿಟ್ಟು ಬಂದ್ಬಿಡ್ತೀರಾ? ಆಕ್ಚುಲಿ ನಾವು ಥರ್ಸ್ಡೇಸ್ ಚಪಾತಿ ಜಾಸ್ತಿ ತಿನ್ನೋದು, ಗುರುವಾರ ರಾತ್ರಿ ಹೊತ್ತು. ಸೊ ಹೊಸ ಹೊಸ ರೆಸಿಪೀಸ್ ಮಾಡ್ತಾ ಇರ್ತೀನಿ. ನನ್ನ ಮಕ್ಳಿಗೆ ಪನ್ನೀರ್ ಪಲ್ಯ ಅಂದ್ರೆ ತುಂಬಾ ಇಷ್ಟ. ಪನ್ನೀರ್ ಹಾಕಿರೋದ್ ಮಾಡಿದ್ರೆ ಈ ತರ ಗ್ರೇವಿ ಇರ್ಬೇಕು ಅವ್ರಿಗೆ. ಬರೀ ತರಕಾರಿ ಹಾಕಿ ಉಪ್ಪು ಖಾರ ಹಾಕಿ ಕಾಯಿ ತುರಿ ಹಾಕಿ ಕೊಟ್ರೆ ತಿನ್ನಲ್ಲ. ಪನ್ನೀರಲ್ಲಿ ನೀವು ಯಾವ್ದಾದ್ರು ಒಂದು ಹೊಸ ರೆಸಿಪಿ ಕಂಡುಹಿಡಿಲೇಬೇಕು. ಮಾಡ್ತಾ ಇರ್ತೀನಿ ಪ್ರತಿ ಗುರುವಾರ. ಈಗ ಇದು ಫ್ರೈ ಆಗಿದೆಯಲ್ಲ ಅಶ್ವಿನಿ, ಈಗ ಇದಕ್ಕೆ ಗರಂ ಮಸಾಲ ಹಾಕೊಳ್ಳೋಣ. ಖಾರ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಂಡ್ರೆ ಸಾಕು. ಮತ್ತೆ ಒಂದು 1/2 ಸ್ಪೂನ್ ಅರಿಶಿನ. ಇದೆಲ್ಲ ಒಂಚೂರು ಮಿಕ್ಸ್ ಆಗ್ಬಿಡ್ಲಿ. ಈಗ ಇದೆಲ್ಲ ಮಿಕ್ಸ್ ಆಗಿದೆಯಲ್ಲ, ಈಗ ಇದಕ್ಕೆ ಇದು ನಾನು ಗೋಡಂಬಿ ಪೇಸ್ಟ್ ಅನ್ನಲ್ಲ, ಇದನ್ನ ಒಂದು 10 minutes ನೀರಲ್ಲಿ ನೆನೆಸಿಟ್ಕೊಂಡು ಅದನ್ನ ಪೇಸ್ಟ್ ಮಾಡ್ಕೊಂಡಿದೀನಿ. ನೀರಲ್ಲಿ? ಹಾಲೇನು ಹಾಕೋ ಅವಶ್ಯಕತೆ ಇಲ್ಲ. ಬರೀ ನೀರು. ನಾನು ಆಮೇಲೆ ಇದಕ್ಕೆ ಹಾಲು ಹಾಕ್ತೀನಿ ಒಂಚೂರು ಟೇಸ್ಟ್ ಬರಕ್ಕೆ. ಸೊ ನೀರಲ್ಲಿ ನೆನೆಸಿ ನಾನು ಇದನ್ನ ರುಬ್ಕೊಂಡಿದೀನಿ. ಇದು ಗೋಡಂಬಿ ಪೇಸ್ಟ್ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಮತ್ತೆ ಕನ್ಸಿಸ್ಟೆನ್ಸಿನೂ ದಪ್ಪ ಬರುತ್ತೆ, ಚೆನ್ನಾಗಿರುತ್ತೆ. ಈಗ ಇದು ಮಿಕ್ಸ್ ಮಾಡ್ಬಿಡೋಣ ಚೆನ್ನಾಗಿ. ನೀರ್ ಹಾಕೋ ಅವಶ್ಯಕತೆ ಏನಿಲ್ಲ? ಇಲ್ಲ ಬೇಡ, ಹಾಗೆ ಫ್ರೈ ಮಾಡ್ಕೊಂಡು ಆಮೇಲೆ ಲಾಸ್ಟ್ ಅಲ್ಲಿ ಒಂದ್ ಸ್ವಲ್ಪ ಹಾಕೊಳ್ಳೋಣ ನೀರು. ನೀವು ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಹಾಕೊಂಡ್ರೆ ಸಾಕು. ಈಗ ಇದು ಮಿಕ್ಸ್ ಆಗಿದೆಯಲ್ಲ ಚೆನ್ನಾಗಿ. ಈಗ ಇದಕ್ಕೆ ಇದು ಹಾಲು ಒಂದು 2 to 3 ಸ್ಪೂನ್ಸ್ ಹಾಲು ಹಾಕ್ತೀನಿ. ಈಗ ಇದು ಮಿಕ್ಸ್ ಆಗ್ಬಿಡ್ಲಿ ಚೆನ್ನಾಗಿ. ನೋಡಿ ಇವಾಗ ಇದು ಸ್ವಲ್ಪ ದಪ್ಪ ಬರ್ತಾ ಇದೆಯಲ್ಲ. ಹೌದು. ಈಗ ಇದಕ್ಕೆ ಒಂಚೂರು ನೀರು ಹಾಕಿ, ಸ್ವಲ್ಪ ಹಾಕಿ ಒಂದು 1/2 ಕಪ್. ನಾವು ಅದು ಗ್ರೇವಿ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅಷ್ಟು ನೋಡ್ಕೊಂಡು ಹಾಕೊಂಡ್ರೆ ಆಯ್ತು.
ಸೊ ನೀವು ಗೋಡಂಬಿ ಪೇಸ್ಟ್ ಹಾಕಿದ ತಕ್ಷಣ ಅದು ಇನ್ನೂ ತಿಕ್ಕಾಯ್ತು ಅಲ್ವಾ? ಈಗ ಇದಾಗಿದೆಯಲ್ಲ, ಈಗ ಇದಕ್ಕೆ ನಾವು ಒಂದು ½ ಸ್ಪೂನ್ ಶುಗರ್ ಹಾಕೋತೀನಿ. ನಾರ್ತ್ ಇಂಡಿಯನ್ ಕರೀಸ್ಗೆಲ್ಲ ಒಂಚೂರು ಶುಗರ್ ಹಾಕ್ತಾರೆ. ಮತ್ತೆ ಈಗ ಇದಕ್ಕೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕೊಳ್ಳೋಣ. ಮಿಕ್ಸ್ ಮಾಡಿಬಿಡೋಣ. ಈಗ ಇದಾಗಿದೆಯಲ್ಲ, ಉಪ್ಪು ಖಾರ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆಯಲ್ಲ, ಈಗ ಲಾಸ್ಟಲ್ಲಿ ನಾವು ಪನ್ನೀರ್ ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ, ಹೌದು, ಅದನ್ನ ಹಾಕೊಂಡ್ಬಿಡೋಣ. ಈಗ ಇದು ನೋಡಿ, ಈಗ ಇನ್ನೂ ತಿಕ್ಕಾಗ್ತಾ ಇದೆ. ನಾವು ಗೋಡಂಬಿ ಪೇಸ್ಟ್ ಹಾಕಿದೀವಲ್ಲ, ಹಾಗಾಗಿ ತುಂಬಾ ತಿಕ್ ಬರ್ತಾ ಇದೆ. ನೀವು ಈ ಲೆವೆಲ್ಗೆ ನಿಮಗೆ ಕನ್ಸಿಸ್ಟೆನ್ಸಿ ಸ್ವಲ್ಪ ದಪ್ಪ ಇದೆ ಅನ್ಸಿದ್ರೆ ಬೇಕಿದ್ರೆ ಒಂಚೂರು ನೀರು ಹಾಕೋಬಹುದು. ಸೊ ಈಗ ನೀರು ಬೇಕಾಗತ್ತಾ ಇದಕ್ಕೆ? ಹಾಕಿ ಒಂಚೂರು ಬೇಕಾಗುತ್ತಾ? ಸ್ವಲ್ಪ ಹಾಕಿ, ಒಂದು 1/4 ಲೋಟ ಹಾಕಿ ಸ್ವಲ್ಪ. ಸಾಕು. ಸಾಕು. ಇದ್ರ ಜೊತೆ ಏನ್ ಕಾಂಬಿನೇಷನ್ ಚೆನ್ನಾಗಿರುತ್ತೆ? ಚಪಾತಿ, ಪೂರಿ, ಆಮೇಲೆ ನಾನ್, ಕುಲ್ಚಾ, ಅದಕ್ಕೆಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ ಅಶ್ವಿನಿ. ಈಗ ಇದು ಸರ್ವಿಂಗ್ ರೆಡಿ ಆಗಿದೆ. ಸೊ ಚಿತ್ರಾನ್ನ ಅಂತೂ ಡಿಸಪಾಯಿಂಟ್ ಮಾಡಿಲ್ಲ, ಖಂಡಿತವಾಗ್ಲೂ ಇಲ್ಲ. ನಾನು 3 ಸ್ಪೂನ್ ತಿಂದಿದ್ದೀನಿ. ಈಗ ಇದು ರೆಡಿ ಆಗಿದೆಯಲ್ಲ, ಈಗ ಇದು ರುಚಿಕರವಾದ ಶಾಹಿ ಪನ್ನೀರ್ ಸಿದ್ಧವಾಗಿದೆ. ಸೊ ನೀವು ಟೇಸ್ಟ್ ಮಾಡಿ ನೋಡಿ ಹೇಳಿ ಹೇಗಿದೆ. ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಅಂತ. ನಾನು ಅನ್ಕೊಂಡಿದ್ದೆ ಏನೋ ಫಸ್ಟ್ ರೆಸಿಪಿ ಅಷ್ಟು ಸಕ್ಕತ್ತಾಗಿ ಮಾಡಿದ್ವಿ, 2ನೇ ರೆಸಿಪಿ ಸಕ್ಕತ್ತಾಗಿ ಮಾಡ್ತೀರಾ ಅಂತ. ಏನ್ರಿ ಇದು ಚೆನ್ನಾಗಿಲ್ವಾ? ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಆಹಾ, ನಿಜವಾಗ್ಲೂ ನೀವು ತಮಾಷೆ ಮಾಡ್ತಿದ್ದೀರಾ ಅಂತ ನನಗೆ ಡೌಟ್ ಬರ್ತಾ ಇದೆ. ಹೇಳ್ತಾ ಇಲ್ಲ. ಕ್ಯಾಶು ಪೇಸ್ಟ್ ಏನ್ ಹಾಕಿದ್ರ ಗೋಡಂಬಿನ, ಅದೇ ಇದಕ್ಕೆ ಒಂಥರ ಫ್ಲೇವರ್ ಕೊಡ್ತಾ ಇದೆ. ಇಟ್ಸ್ ವೆರಿ ನೈಸ್. ಪನ್ನೀರ್ ಎಲ್ಲ ಸಾಫ್ಟ್ ಆಗಿದೆ. ಪನ್ನೀರ್ ತುಂಬಾ ಚೆನ್ನಾಗಿದೆ. ಅಷ್ಟೇ ಫ್ರೈ ಆಗ್ಬೇಕಾದ್ರೆ, ನೀವು ಹೇಳ್ದಾಗೆ ತುಂಬಾ ಫ್ರೈ ಆದ್ರೆ ರಬ್ಬರ್ ತರ ಆಗ್ಬಿಡುತ್ತೆ. ತುಂಬಾ ಚೆನ್ನಾಗಿದೆ. ಮತ್ತೆ ಸಕ್ಕರೆನು ಲಿಮಿಟ್ ಆಗಿ ಹಾಕಿದೀರಾ. ಸೂಪರ್ ಅಶ್ವಿನಿ. ಶಾಹಿ ಪನ್ನೀರ್ ಕರಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿ, ಟೊಮ್ಯಾಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಸಿ ಮೆಣಸಿನಕಾಯಿ ಇವೆಲ್ಲವನ್ನು ಹಾಕಿ ರುಬ್ಬಿಕೊಂಡು ಪೇಸ್ಟ್ ಮಾಡಿಕೊಳ್ಳಿ. ನಂತರ ಒಂದು ಪ್ಯಾನ್ಗೆ ತುಪ್ಪ ಮತ್ತು ಪನ್ನೀರ್ ಹಾಕಿ ಕೆಂಪಗೆ ಹುರಿದುಕೊಂಡು ಒಂದು ಬೌಲ್ಗೆ ಹಾಕಿಕೊಳ್ಳಿ. ಅದೇ ಪ್ಯಾನ್ಗೆ ಜೀರಿಗೆ, ಪಲಾವ್ ಎಲೆ, ರುಬ್ಬಿಕೊಂಡ ಮಿಶ್ರಣ ಹಾಕಿ ಹುರಿದು ಗರಂ ಮಸಾಲ, ಅರಿಶಿಣ, ಗೋಡಂಬಿ ಪೇಸ್ಟ್, ಹಾಲು, ಸಕ್ಕರೆ ಮತ್ತು ಉಪ್ಪನ್ನು ಹಾಕಿ ಕಲಸಿಕೊಳ್ಳಿ. ನಂತರ ಕೊನೆಯಲ್ಲಿ ತುಪ್ಪದಲ್ಲಿ ಹುರಿದ ಪನ್ನೀರ್ ಮತ್ತು ಸ್ವಲ್ಪ ನೀರನ್ನು ಹಾಕಿ ಬೆರೆಸಿದರೆ ಶಾಹಿ ಪನ್ನೀರ್ ಕರಿ ಸವಿಯಲು ಸಿದ್ಧ. ಓಕೆ, ಸೊ ಈಗ ನೆಕ್ಸ್ಟ್ ಯಾವ ರೆಸಿಪಿ ಹೇಳ್ಕೊಡ್ತಿದ್ದೀರಾ? ಈಗ ನೆಕ್ಸ್ಟ್ ನನ್ನ ಫ್ರೆಂಡ್ ಬರ್ತಾರೆ, ಅವ್ರು ಹೇಳ್ಕೊಡ್ತಾರೆ ನಿಮ್ಗೆ. ಸೊ ನೆಕ್ಸ್ಟ್ ನಿಮ್ ಫ್ರೆಂಡ್ ಬರ್ತಿದ್ದಾರೆ, ಸೊ ಅವ್ರನ್ನೇ ಕೇಳೋಣ ಅಲ್ವಾ ಯಾವ ರೆಸಿಪಿ ಅಂತ. ಖಂಡಿತ ಅವ್ರನ್ನ ವೆಲ್ಕಮ್ ಮಾಡೋಣ. ಓಕೆ ಅಶ್ವಿನಿ, ಸೊ ನಿಮ್ ಫ್ರೆಂಡ್ ಬಂದ್ಬಿಟ್ಟಿದ್ದಾರೆ. ನಮಸ್ಕಾರ. ನಮಸ್ಕಾರ. ಸೊ ವೆಲ್ಕಮ್ ಟು ಒಗ್ಗರಣೆ ಡಬ್ಬಿ. ಥ್ಯಾಂಕ್ ಯು. ನಿಮ್ ಹೆಸರು? ವಾರಿಜಾಕ್ಷಿ ಅಂತ. ವಾರಿಜಾಕ್ಷಿ. ಸೊ ತುಂಬಾ ಕಡಿಮೆ ಅನ್ಸುತ್ತೆ ವಾರಿಜಾಕ್ಷಿ ಅನ್ನೋ ಹೆಸರು ಅಲ್ವಾ? ತುಂಬಾ ಕಡಿಮೆ. ಸೊ ನೀವು ಕೂಡ ಮಂಗಳೂರವರ? ಹೌದು, ನಾವು ಮಂಗಳೂರಲ್ಲಿ ಸ್ವಲ್ಪ ಉಡುಪಿ ಅಂತ. ಸೊ ಈಗ ನೀವು ನೆಕ್ಸ್ಟ್ ಏನ್ ಹೇಳ್ಕೊಡ್ತಾ ಇದ್ದೀರಾ? ನಾನು ಇವಾಗ ಪಂಚಧಾನ್ಯದ ಉಂಡೆ ಅಂತ ಮಾಡ್ತೀನಿ. ಪಂಚಧಾನ್ಯದ ಉಂಡೆ? ಪಂಚಧಾನ್ಯ ಅಂದ್ರೆ 5 ಬಗೆದು ಧಾನ್ಯ ಹಾಕ್ಬಿಟ್ಟು ಉಂಡೆ ಮಾಡೋದು. ಸೊ ಅದು ಕೂಡ ನಿಮ್ಮ ಊರ್ ಸ್ಪೆಷಾಲಿಟಿ? ಹೌದು, ಇದು ನಮ್ಮ ತಾಯಿಂದನೇ ನಾನು ಕಲ್ತಿದ್ದೆ. ವೆರಿ ನೈಸ್. ಸೊ ಹಾಗಾದ್ರೆ ಹಳೇ ರೆಸಿಪಿ ಶುರು ಮಾಡೋಣ. ಆಯ್ತು. ಸೊ ಏನೇನ್ ಬೇಕು ಪಂಚಧಾನ್ಯ ಉಂಡೆ ಮಾಡೋದಕ್ಕೆ, ಏನೇನ್ ಸಾಮಗ್ರಿಗಳು ಬೇಕು ಅಂತ ಹೇಳ್ಬಿಡಿ. ಕುಸುಬಲಕ್ಕಿ, ಹೆಸರು ಕಾಳು, ಕಡ್ಲೆಕಾಳು, ತೆಂಗಿನಕಾಯಿ, ಏಲಕ್ಕಿ, ಕಡ್ಲೆಕಾಯಿ ಬೀಜ ಮತ್ತೆ ಗೋಡಂಬಿ, ಎಳ್ಳು, ತುಪ್ಪ, ಬೆಲ್ಲ. ಶುರು ಮಾಡೋಣ. ಮೊದಲು ಪಾತ್ರೆ ಕೊಡಿ. ಸೊ ಕಡಾಯಿ ಇದು ಓಕೆನಾ? ಇದು ನಮ್ದು ಕುಸುಬಲಕ್ಕಿ ಕೆಂಪು ಕಲರ್ದು. ಇಲ್ಲಿ ಎಲ್ಲ ಸಿಗುತ್ತೆ, ಬಿಳಿದು ಸಿಗುತ್ತೆ. ನಮ್ಮೂರಲ್ಲಿ ಇದೇ ಅನ್ನ ಮಾಡೋದು. ಸೊ ಇದ್ರಲ್ಲೇ ಮಾಡ್ಬೇಕು, ಕೆಂಪಕ್ಕಿರುವಂತ ಕುಸುಬಲಕ್ಕಿ ಮಾಡ್ಬೇಕು. ಇದು ಸ್ವಲ್ಪ ತಂಪು. ಅಶ್ವಿನಿ ಅವ್ರನ್ನ ಹೇಗೆ ಪರಿಚಯ? ನಿಮ್ಮಿಬ್ರು ಸ್ಕೂಲ್, ಕಾಲೇಜ್ ಅಥವಾ ಹೇಗೆ ಪರಿಚಯ? ಹಾಗೇನಿಲ್ಲ, ನಾವು ಜೀ ಕನ್ನಡದೊಂದು ಯಾರಿಗುಂಟು ಯಾರಿಗಿಲ್ಲ ರಿಯಾಲಿಟಿ ಶೋ ಆಡಿಷನ್ಗೆ ಬರ್ತಾ ಇದ್ವಿ.
ಆವಾಗ ಬಸ್ನಲ್ಲಿ ನಾವಿಬ್ರು ಮೀಟ್ ಆಗಿದ್ವಿ. ನಾವಿಬ್ರು ಮೀಟ್ ಆಗಿ ಆಮೇಲೆ ಫ್ರೆಂಡ್ಸ್ ಆಗಿದ್ವಿ. ಆಮೇಲೆ ಆ ಫ್ರೆಂಡ್ಸ್ ಹಾಗೆ ಗಟ್ಟಿಯಾಗಿ ಉಳಿದ್ವಿ. ಗಟ್ಟಿಯಾಗಿ ಫ್ಯಾಮಿಲಿ ಫ್ರೆಂಡ್ಸ್ ತರನೇ ಎಲ್ಲ ಶೋ ಯಾವ್ದಿದ್ರು ಅವ್ರಿಗೆ ಇಂಟ್ರೆಸ್ಟ್ ತುಂಬಾ ಇದೆ ನನ್ ತರಾನೇ. ಸೊ ಚಾನ್ಸ್ ಇದೆ ಅಂತ ಆದ್ರೆ ಫಸ್ಟ್ ಕೇಳೋದೆ ನಾನು ಅವ್ರನ್ನ ಬರ್ತೀರಾ ಅಂತ. ಆಮೇಲೆ ಇಲ್ಲ ಅಂದ್ರೆ ನೆಕ್ಸ್ಟ್ ಬೇರೆ ಯಾರಾದ್ರೂ ಫ್ರೆಂಡ್ಸ್ ಕೇಳ್ತೀನಿ. ಬಟ್ ಅವ್ರು ಬರ್ತೀನಿ ಅಂತ ಹೇಳ್ತಾರೆ. ಅವ್ರು ಇಲ್ಲ ಅಂತ ಹೇಳೋದೇ ಇಲ್ಲ ಯಾವಾಗ್ಲೂ. ಶಿಲ್ ಬಿ ಆಲ್ವೇಸ್ ರೆಡಿ. ಓಕೆ, ವೆರಿ ನೈಸ್. ವೆರಿ ಸ್ಪೋರ್ಟಿವ್ ಹಾಗಾದ್ರೆ. ವೆರಿ ನೈಸ್. ಕಡಲೆಕಾಳು ಹಾಕ್ತೀನಿ. ಕಡಲೆಕಾಳು ಎಷ್ಟು ತಗೋಬೇಕು? 1 ಕಪ್. 1 ಕಪ್ ಎಲ್ಲ 1 ಕಪ್. ಮತ್ತೆ ತೆಂಗಿನಕಾಯಿ ಮಾತ್ರ 2 ಕಪ್, ಬೆಲ್ಲ 2 ಕಪ್, ಮತ್ತೆಲ್ಲ 1 ಕಪ್. ಸೊ ಫ್ರೆಂಡ್ಸ್ ಅಂದ ತಕ್ಷಣ ಏನಾಗುತ್ತೆ, ಬರೀ ಖುಷಿ ಮಾತ್ರ ಅಲ್ಲ, ಕೆಲವೊಮ್ಮೆ ಕೋಪ ಮಾಡ್ಕೊಳ್ಳೋದು ಇರುತ್ತೆ. ಆತರ ಏನಾದ್ರು ಆಗಿದ್ಯಾ ಇಬ್ಬರ ಮಧ್ಯೆ? ನಮ್ಗೆ ಏಜ್ ಡಿಫರೆನ್ಸ್ ತುಂಬಾ ಇದೆ, ಬಟ್ ಆದ್ರೂ ನಾವು ಫ್ರೆಂಡ್ಸ್. ಏನ್ ಗೊತ್ತಾ, ಇವ್ರದ್ದು ವೆರಿ ಸಾಫ್ಟ್ ನೇಚರ್ಡ್, ಕೋಪನೇ ಮಾಡ್ಕೊಳ್ಳಲ್ಲ. ಅಶ್ವಿನಿ ಅನ್ನೋರೆಲ್ಲ ತುಂಬಾ ಸಿಟ್ಟು ರೀ. ನಿಜ, ಕರೆಕ್ಟ್. ಮನೇಲಿ ಕೇಳಿದ್ರೆ ಈಗ ನೀವ್ ಹೇಳಿದ್ರಲ್ಲ ಸಿಟ್ಟು ಅಂತ, ಮನೆಗ್ ಬಂದ್ ಕೇಳ್ಬೇಕು, ಅವಾಗ ಕಂಪ್ಲೇಂಟ್ಸ್ ಲಿಸ್ಟ್ ಸಿಗುತ್ತೆ. ನಿಜವಾಗ್ಲೂ. ಸೊ ಇದಾಗಿದೆ ಈಗ? ಹೌದಾಗಿದೆ. ಸೊ ಒಂದೊಂದೇ ಸಪರೇಟ್ ಆಗಿ ಹುರ್ಕೋಬೇಕು. ಹೌದು, ಸಪರೇಟ್ ಅಂದ್ರೆ ಇದು ಒಂದ್ ಸ್ವಲ್ಪ ಹೆಚ್ಚಿಗೆ ಹುರಿಬೇಕಾಗುತ್ತೆ, ಅಕ್ಕಿ ಒಂದ್ ಸ್ವಲ್ಪ ಕಡಿಮೆ ಹುರಿಬೇಕಾಗುತ್ತೆ, ಇದು ಇನ್ನೂ ಕಡಿಮೆ ಹುರಿಬೇಕಾಗುತ್ತೆ. ಆದ್ರಿಂದ ಸಪರೇಟ್ ಆಗಿ ಹುರ್ಕೊಳ್ಬೇಕು. ಸೊ ನಿಮ್ಗೆ ಅಶ್ವಿನಿ ಮನೇಲೆಲ್ಲ ಹೇಗೆ? ನಂಗ ಮಕ್ಳು ನಿಮ್ ಮುಖ ನೋಡಿದ್ರೆ ಗೊತ್ತಾಗತ್ತೆ. ನೀವ್ ಹೇಳಿದ್ರೆ ಯು ಮೈ ಹಸ್ಬೆಂಡ್ ಇಸ್ ವೆರಿ ಕೋಆಪರೇಟಿವ್ ಅಂತ. ಹೋಗ್ಬೇಡ ಅಂತ ಹೇಳೋದೇ ಇಲ್ಲ. ಓಕೆ. ಆಕ್ಚುಲಿ ಒಂದೊಂದ್ಸಲ ಶೂಟ್ ಹೋದಾಗ ಲೇಟ್ ಆಗುತ್ತೆ, ಆದ್ರೂನು ಏನ್ ಅನ್ನಲ್ಲ, ಅದೇ ಒಂದ್ ಖುಷಿ. ಆದ್ರೂ ಏನಲ್ಲ, ಖುಷಿ. ಓಕೆ, ಆಫ್ ಮಾಡೋಣ ಇದು. ಆಯ್ತಾ? ಆಗಿದೆ. ನಾನ್ ಶೂಟ್ ಹೋಗ್ತೀನಿ ಅಂತ 2 days ಬಿಫೋರ್ ಗೊತ್ತಾಗಿದ ತಕ್ಷಣ ನನ್ ಮಕ್ಳೇ ಜಪ ಮಾಡ್ತಾ ಇರ್ತಾರೆ, ಅಮ್ಮ ವೆಡ್ನೆಸ್ಡೇ ಶೂಟಿಂಗು, ಎಷ್ಟೊತ್ತಾಗ ಎಷ್ಟೊತ್ತು ಬರ್ತೀಯಾ ಅಂತ. ವೆರಿ ನೈಸ್. ಇವಾಗ ನಾ ಇವ್ನ ಮನೆಗೆ ಹೋಗಿದ್ದೆ, ಇವ್ನ ಮಗ ಹೇಳ್ತಾ ಇದ್ದಾನೆ, ಇಬ್ರು ಅಶ್ವಿನಿಯಲ್ಲಿ ನಿಮ್ ಕನ್ಫ್ಯೂಸ್ ಆಗಲ್ವಾ ಕೇಳ್ತಾ ಇದ್ದಾನೆ. ಹೆಸರು ಕಾಳು ಅಷ್ಟು ಹುರ್ಕೊಂಡಿದ್ದೀರಾ. ಸೊ ಇದು ಹೇಗೆ ನಾವು ಇದು ಪೌಡರ್ ಮಾಡ್ಕೋಬೇಕು? ತರ್ತರಿಯಾಗಿರ್ಬೇಕಾ, ಪೂರ್ತಿ ಪುಡಿ ಆಗ್ಬೇಕಾ? ತರ್ತರಿ ಆದ್ರೂ ಪರವಾಗಿಲ್ಲ, ಸ್ವಲ್ಪ ಪುಡಿ ಆದ್ರೇನೆ ಚೆನ್ನಾಗಿರುತ್ತೆ. ತರ್ತರಿ ಆಗಿದ್ರೆ ಬಾಯಿ ಸಿಗುತ್ತೆ. ಹೌದು. ಮೂರನ್ನು ಮಿಕ್ಸ್ ಮಾಡಿ ಹಾಕ್ತೀನಿ, ಹುರಿದು ಹಾಕಿದ್ದೀನಿ. ಈಗ ಮಿಕ್ಸ್ ಶೋರ್. ಈಗ ಆಗಿದೆ. ಹೌದು. ಇವಾಗ ನಾವು ಬೆಲ್ಲ ಪಾಕಕ್ಕೆ ಇಡೋಣ. ಇವಾಗ ಬೆಲ್ಲ ಹಾಕ್ತಾ ಇದ್ದೀನಿ. ಅರ್ಧ ಕಪ್ ನೀರ್ ಹಾಕಿದೆ. ದೊಡ್ಡ ಕಪ್ಪಲ್ಲಿ ಬೆಲ್ಲ ಹಾಕಿದೆ. ಸೊ ಪುಡಿ ಎಲ್ಲವನ್ನು ಒಂದೊಂದು ಕಪ್ ಹಾಕಿದ್ದೀರಾ? ಬೆಲ್ಲ ಮಾತ್ರ 2 ಕಪ್. ಮತ್ತೆ ತೆಂಗಿನಕಾಯಿ 2 ಕಪ್. ಇದು ಸ್ವಲ್ಪ ಪಾಕ ಬರ್ಬೇಕು. ಒಂದೆಳೆ ಪಾಕ ಆದ್ರೆ ಸಾಕು. ಒಂದೆಳೆ ಪಾಕ ಬಂದ ತಕ್ಷಣ ಕಾಯಿ ತುರಿ ಹಾಕಬೇಕು. ಹೌದು, ಕಾಯಿ ತುರಿ ಹಾಕ್ಬೇಕು. ಕೊಬ್ಬರಿ ಹಾಕ್ತಾ ಇದ್ದೀನಿ. 2 ಕಪ್ ಬೆಲ್ಲ ತಗೊಂಡ್ರೆ ಅಂದ್ರೆ ಅದೇ ಸಮ ಪ್ರಮಾಣದಲ್ಲಿ ನಾವು ಕಾಯಿ ತುರಿ ಕೂಡ ತಗೋಬೇಕು. 1 ಕಪ್ 2 ಕಪ್ ಬೆಲ್ಲ, 2 ಕಪ್ ತೆಂಗಿನಕಾಯಿ, ಮತ್ತೆಲ್ಲ 1 ಕಪ್. ಒಂದೊಂದು ಕಪ್. ಇವಾಗ ಅದು ಎಲ್ಲ ಪುಡಿಗಳು ನೀವೇನ್ ಪೌಡರ್ ಮಾಡಿದೀವಿ ಅದನ್ನೆಲ್ಲ ಹಾಕ್ತೇನೆ. ಇವಾಗ ಕಡಲೆಕಾಯಿ ಬೀಜ ಮತ್ತೆ ಗೋಡಂಬಿ ಅದು ಹಾಕ್ತಾ ಇದ್ದೀನಿ. ಅದನ್ನ ಹುರ್ಕೊಂಡು ತರ್ತರಿಯಾಗಿ ನೀವು ಅದನ್ನ ಗ್ರೈಂಡ್ ಮಾಡ್ಕೊಂಡಿದ್ದೀರಿ. ಆಮೇಲೆ ಎಳ್ಳು ಹಾಕೋಣ. ಆಮೇಲೆ ಸ್ವಲ್ಪ ಏಲಕ್ಕಿ ಹಾಕೋಣ. ಒಂದ್ ಸೀಕ್ರೆಟ್ ಏನ್ ಗೊತ್ತಾ, ಈಗ ನಾನ್ ಇವ್ರು ಮಾಡ್ತಾ ಇರೋದ್ರಿಂದ ನೋಡ್ತಾ ಇದೀನಿ. ಸೊ ಕಡಲೆಕಾಳು, ಹೆಸರು ಕಾಳು ಎಲ್ಲ ಮಕ್ಳು ತಿನ್ನೋದೇ ಇಲ್ಲ. ಹೌದು. ಅದನ್ನ ನೆನ್ಸಿ ಏನೇ ಮಾಡಿದ್ರು ಕಾಳು ಅಂದ್ರೆ ತಿನ್ನೋದೇ ಇಲ್ಲ ಅವರು. ಈ ತರ ಉಂಡೆ ಮಾಡ್ಬಿಟ್ಟು ಕೊಟ್ರೆ ಡೆಫಿನೆಟ್ ಆಗಿ ತಿಂತಾರೆ ಅನ್ಸುತ್ತೆ. ನಾಳೆ ಅಶ್ವಿನಿ ಮನೇಲಿ ಗ್ಯಾರಂಟಿ ಇದು ಅಂತ ಆಯ್ತು. ಗ್ಯಾರಂಟಿ ಮಾಡ್ತೀನಿ. ಆಫ್ ಮಾಡ್ಬಿಡಿ. ತುಪ್ಪ ಹಾಕ್ತೀನಿ. ಸ್ಟವ್ ಆಫ್ ಮಾಡಿದ್ಮೇಲೆ ತುಪ್ಪ ಹಾಕೋತಾ ಇದ್ದೀರಾ? ಸ್ವಲ್ಪ ತುಪ್ಪ ಇಟ್ಕೊಳ್ಬೇಕು, ಅಂದ್ರೆ ಉಂಡೆ ಕಟ್ಟೋಗ್ಬೇಕಾಗುತ್ತೆ. ಅಶ್ವಿನಿ, ನೀವು ಟ್ರೈ ಮಾಡಿದೀರಾ ಒಗ್ಗರಣೆ ಡಬ್ಬಿ ರೆಸಿಪಿ? ಖಂಡಿತವಾಗ್ಲೂ ಟ್ರೈ ಮಾಡಿದ್ದೀನಿ. ಯಾಕೆಂದ್ರೆ ನಮ್ ಕಾರ್ಯಕ್ರಮಕ್ಕೆ ಬರೋರೆಲ್ಲಾನು ಎಕ್ಸ್ಪರ್ಟ್ಗಳೇ. ಸೊ
ಸೊ ಹಾಗಾಗಿ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಒಂದು ರೆಸಿಪಿಗಿಂತ ಇನ್ನೊಂದು ರೆಸಿಪಿ ಚೆನ್ನಾಗಿರುತ್ತೆ. ಮತ್ತೆ ನನ್ಗೆ ಅನ್ಸುತ್ತೆ ಈಗಪ್ಪ ಇಷ್ಟೆಲ್ಲ ತಲೆ ಉಪಯೋಗಿಸ್ತಾರೆ ಅಂತ, ಬಿಕಾಸ್ ನನ್ನ ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಡಲ್ಲು. ಸೊ ಹಾಗಾಗಿ ಇಷ್ಟೆಲ್ಲ ರೆಸಿಪೀಸ್ ಇಲ್ಲಿ ತೆಗ್ದು ಅಲ್ಲ ಹಾಕು, ಅಲ್ಲಿ ತೆಗ್ದು ಇಲ್ಲ ಹಾಕು, ಸ್ವಲ್ಪ ಕಷ್ಟ ಅನ್ಸುತ್ತೆ. ಇವಾಗ ಖಂಡಿತ. ಆಮೇಲೆ ಉಂಡೆ ಮಾಡ್ಬೇಕು. ಸೊ ಇದು ಬಿಸಿನೇ ಇರ್ಬೇಕಾ ಉಂಡೆ ಕಟ್ಟುವಾಗ? ಬಿಸಿ ಇಲ್ಲ, ತಣ್ಣಗಾದ್ರೂ ಆಗುತ್ತೆ. ಅಶ್ವಿನಿ, ಪಂಚಧಾನ್ಯದ ಉಂಡೆ ರೆಡಿ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಹೇಗಿದೆ ಅಂತ ಹೇಳಿ. ಖಂಡಿತವಾಗ್ಲು ನಿಮ್ಮಷ್ಟೇ ಸಿಂಪಲ್ ಆಗಿ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಖಂಡಿತವಾಗ್ಲು ಚೆನ್ನಾಗಿದ್ಯಾ? ತಿಂತಾ ಇದ್ರೆ ಥ್ಯಾಂಕ್ ಯು. ಪಂಚಧಾನ್ಯ ಉಂಡೆ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಕುಸುಬಲಕ್ಕಿ, ಹೆಸರು ಕಾಳು, ಕಡಲೆಕಾಳನ್ನು ಹಾಕಿ ಬೇರೆ ಬೇರೆಯಾಗಿ ಹುರಿದುಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡಿಕೊಳ್ಳಿ. ನಂತರ ಒಂದು ಪಾತ್ರೆಗೆ ನೀರು ಮತ್ತು ಬೆಲ್ಲ ಹಾಕಿ ಪಾಕ ಮಾಡಿಕೊಳ್ಳಿ. ಇದಕ್ಕೆ ಕಾಯಿ ತುರಿ, ಎಳ್ಳು, ಶೇಂಗಾ, ಗೋಡಂಬಿ ಪುಡಿ ಮಿಶ್ರಣ, ಏಲಕ್ಕಿ ಪುಡಿ ಹಾಕಿ ಕಲಿಸಿಕೊಳ್ಳಿ. ನಂತರ ತುಪ್ಪ ಹಾಕಿ ಉಂಡೆ ಕಟ್ಟಿದರೆ ಪಂಚಧಾನ್ಯ ಉಂಡೆ ಸವಿಯಲು ಸಿದ್ಧ. ನೆಕ್ಸ್ಟ್ ರೆಸಿಪಿ ಏನ್ ಹೇಳ್ಕೊಡ್ತಾ ಇದ್ದೀರಾ? ಆಲೂ ಪಾಲಕ್ ಕಟ್ಲೆಟ್. ಆಲೂ ಪಾಲಕ್ ಕಟ್ಲೆಟ್ಸ್ ಯಾರು ಮಾಡ್ತಿರೋದು? ಇಬ್ರು ಸೇರಿ ಮಾಡ್ತೀವಿ. ಸೂಪರ್ ಅಪ್ಪ. ಓಕೆ, 2 ರೆಸಿಪಿ ಅವರು, 1 ರೆಸಿಪಿ ನೀವು, ಈಗ ಇಬ್ರು ಸೇರಿ ಮಾಡ್ತೀರಾ. ಸೂಪರ್. ಸೊ ಈಗ ಆಲೂ ಪಾಲಕ್ ಕಟ್ಲೆಟ್ ಮಾಡೋದಕ್ಕೆ ಏನೇನ್ ಸಾಮಗ್ರಿಗಳು ಬೇಕು ಅಂತ ಹೇಳಿ. ಪಾಲಕ್ ಸೊಪ್ಪು, ಆಲೂಗಡ್ಡೆ, ಮೈದಾ ಹಿಟ್ಟು, ಚಿರೋಟಿ ರವೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಸಿಮೆಣಸಿನ್ಕಾಯಿ, ಗರಂ ಮಸಾಲ, ಉಪ್ಪು, ಅರಿಶಿನ ಮತ್ತೆ ಕೊತ್ತಂಬರಿ ಸೊಪ್ಪು. ಶುರು ಮಾಡೋಣ. ಫಸ್ಟ್ ಒಂದು ಕಡಾಯಿ ಕೊಡಿ ಪುಟ್ಟದು. ಸೊ ಇಬ್ರು ಫೋನಲ್ಲಿ ಮಾತಾಡೋದು ಜಾಸ್ತಿ ಅಂತ ಹೇಳ್ತಾ ಇದೆ. ಸೊ ಹೇಳ್ತಾ ಇರ್ತೀರಾ ಗಲ್ಲಿಗಾಸು ಬಗ್ಗೆ ಎಲ್ಲ ಮಾತಾಡ್ತಿರ್ತೀರಾ? ಮಾತಾಡ್ತಾ ಇರ್ತೀವಿ. ಈ ನಮ್ ರೋಡಲ್ಲಿ ಹಿಂಗಾಯ್ತ್ಕೊಂಡೆ ಅಯ್ಯೋ ಅದೆಲ್ಲ ಮಾತಾಡಲ್ಲಪ್ಪ ನಾವು. ಬರೀ ಪೇಪರ್ ಅಲ್ಲಿ ಬರೀ ಬೇರೆಯವ್ರದ್ದು ಓದೋದಷ್ಟೇ ಇಲ್ಲ. ಏನ್ ಗೊತ್ತಾ, ಆ ಚಾನಲ್ ಅಲ್ಲಿ ಈ ಶೋ ಬರ್ತಾ ಇದೆ, ಅದ್ ನಮ್ಗೆ ಹೋಗ್ಬೋದಾ, ನಮಗ್ ಪಾರ್ಟಿಸಿಪೇಟ್ ಮಾಡೋ ತರ ಇದ್ಯಾ, ನೀನ್ ಹಾಕಿದ್ಯಾ, ನೀನು ಆಡಿಷನ್ ಹೋಗ್ತಿದ್ಯಾ, ಆತರ. ವೆರಿ ನೈಸ್. ಈಗ ಎಣ್ಣೆ ಕಾದಿದೆ ಅಶ್ವಿನಿ. ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೊಂಡ್ಬಿಡೋಣ. ಇದು 1 ಸ್ಪೂನ್ ಹಾಕೋತಾ ಇದ್ದೀನಿ. ಇವಾಗ ಈಗ ಹಸಿಮೆಣಸಿನ್ಕಾಯಿ ಹಾಕೊಳ್ಳೋಣ. ನೆಕ್ಸ್ಟ್ ಈಗ ಇದಕ್ಕೆ ಇದು ಆಲೂಗಡ್ಡೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಬಾಯ್ಲ್ ಮಾಡಿ ಮ್ಯಾಶ್ ಮಾಡಿದ್ದೀರಾ? ಬಾಯ್ಲ್ ಮಾಡಿ ಸ್ಮ್ಯಾಶ್ ಮಾಡಿದ್ದೀನಿ. ಈಗ ಸ್ವಲ್ಪ ಫ್ರೈ ಮಾಡೋಣ. ಆಲೂಗಡ್ಡೆ ಆಲ್ರೆಡಿ ಬೆಂದಿದೆ. ಇದು ಈಗ ಇದು ಮಿಕ್ಸ್ ಆದ್ಮೇಲೆ ಅರಿಶಿನ, ಇದಕ್ಕೊಂದು 1/2 ಸ್ಪೂನ್ ಅರಿಶಿನ ಹಾಕೋಣ. ಮತ್ತೆ ನಾವು ಹಸಿಮೆಣಸಿನ್ಕಾಯಿ ಆಲ್ರೆಡಿ ಹಾಕಿದೀವಲ್ಲ, ಸೊ ಗರಂ ಮಸಾಲ ಸ್ವಲ್ಪ ಹಾಕೋಣ, ಸಾಕು. ಈಗ ಇದು ಹಾಕಾದ್ಮೇಲೆ ಇದು ಪಾಲಕ್ ಸೊಪ್ಪು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಇದೊಂದು ಸ್ವಲ್ಪ ಹಾಕೋತಾ ಇದ್ದೀನಿ. ಪಾಲಕ್ ಸೊಪ್ಪು ಐರನ್ ಕಂಟೆಂಟ್ ತುಂಬಾ ಇರುತ್ತಲ್ಲ ಪಾಲಕಲ್ಲಿ, ಸೊ ಈ ತರ ಮಾಡ್ಕೊಟ್ರೆ ಮಕ್ಕಳು ಚೆನ್ನಾಗಿ ತಿಂತಾರೆ. ಹೌದು, ಬರೀ ಮಕ್ಕಳಿಗೆ ಅಂತ ಹೇಳ್ತೀವಿ ಆಯ್ತಾ, ಅದೊಂದು ನೆವ ಅಷ್ಟೇ. ಹಂಗೆ ನಮಗೂ ಬೇಕು. ಹೆಂಗ್ ಗೊತ್ತಾ, ಮಕ್ಕಳಿಗೆ ಇದ್ರಲ್ಲಿ ಐರನ್ ಕಂಟೆಂಟ್ ಇದೆ, ತಿನ್ನೋದು ತಿನ್ನಲ್ಲ. ಹೌದು, ಸೊಪ್ಪು ಬೇಡ ಬೇಡ ಅಂತಾರೆ. ಈ ತರ ಕಟ್ಲೆಟ್ ಎಲ್ಲ ಮಾಡ್ಕೊಟ್ಟು ಈ ತರ ಎಲ್ಲ ಸ್ವಲ್ಪ ಆಡ್ ಮಾಡಿದ್ರೆ ಹೆಲ್ದಿಯಾಗೂ ಇರುತ್ತೆ, ಪ್ಲಸ್ ಟೇಸ್ಟಿಯಾಗೂ ಇರುತ್ತಲ್ಲ. ಇವ್ರ ಮಕ್ಕಳು ಚಿಕ್ಕ ಚಿಕ್ಕವ್ರು, ನನ್ನ ಮಕ್ಕಳು ದೊಡ್ಡವರಾಗಿದೆ. ಹೌದಾ? ನಿಮ್ಮ ಮಕ್ಳು ಏನ್ ವಯಸ್ಸು ಅವ್ರಿಗೆ? ಇಬ್ರು ಇಂಜಿನಿಯರ್ ಓದಿ ಜಾಬ್ ಅಲ್ಲಿ ಇದ್ದಾರೆ. ಒಬ್ಬನಿಗೆ ಮದುವೆ ಆಗಿದೆ. ವೆರಿ ನೈಸ್. ಓಕೆ, ಸೊ ಹಾಗಾದ್ರೆ ಮಗನಿಗೆ ಮದ್ವೆ ಆಗಿದೆ? ಹೌದು, ಸೊಸೆ ಇದ್ದಾರೆ. ಸೊಸೆ ಇದ್ದಾರೆ. ಲಾಸ್ಟ್ ಇಯರ್ ಮದ್ವೆ ಆಗಿದ್ದು. ಹೌದು. ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಪಾಲಕ್ ಸೊಪ್ಪಲ್ಲ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಸ್ವಲ್ಪ ಇದೆಲ್ಲ ಸಿಮ್ ಅಲ್ಲೇ ಇಟ್ಕೊಂಡು ಲೋ ಫ್ಲೇಮಲ್ಲೇ ಎಲ್ಲ ಫ್ರೈ ಮಾಡ್ಕೊಂಬಿಡೋಣ. ಒಂದು ಸ್ವಲ್ಪ ಉಪ್ಪು ಕೊಡಿ. ಈಗ ಇದು ಪಾಲಕ್ ಸೊಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆಯಲ್ಲ, ಟೇಸ್ಟಿಗೆ ಉಪ್ಪು ಹಾಕೊಳ್ಳೋಣ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊಡಿ. ಈಗ ಇದು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಾಕೋಣ, ಸಾಕು. ನಾವು ಆಲ್ರೆಡಿ ಪಾಲಕ್ ಹಾಕಿದೀವಲ್ಲ, ಇದೊಂದು ಚೂರು ಹಾಕೊಂಡ್ರೆ ಸಾಕು.
ಈಗ ಇದು ಚೆನ್ನಾಗಿ ಫ್ರೈ ಮಾಡೋಣ, ಚೆನ್ನಾಗಿ ಮಿಕ್ಸ್ ಆಗಲಿ ಎಲ್ಲ ಸೊಪ್ಪು ಎಲ್ಲ, ಉಪ್ಪು ಎಲ್ಲ ಹಾಕಿರ್ತೀವಲ್ಲ ಸೊ ಎಲ್ಲ ನೀಟಾಗಿ ಮಿಕ್ಸ್ ಆಗಲಿ. ಸೊ ಇದಕ್ಕೆ ನಮಗೆ ಪಾಲಕ್ ಜೊತೆಗೆ ಬೇರೆ ಸೊಪ್ಪುಗಳನ್ನ ಬೇಕಾದ್ರೂ ಬೆರೆಸ್ಕೋಬೋದಾ? ಹಾಕೋಬಹುದು, ಬಟ್ ಆ ಟೇಸ್ಟ್ ಬೇರೆ ಟೇಸ್ಟ್ ಬೇರೆ ಇರುತ್ತೆ. ಪಾಲಕ್ ಸೊಪ್ಪು ಏನ್ ಗೊತ್ತಾ, ನೀವು ಯಾವ್ದಕ್ಕೂ ಹಾಕೊಂಡು ನೀಟಾಗಿ ಬ್ಲೆಂಡ್ ಆಗ್ಬಿಡುತ್ತೆ. ಹೌದು, ಚೆನ್ನಾಗಿ. ಬೇರೆ ಸೊಪ್ಪು ಹಾಕಿದ್ರೆ ಟೇಸ್ಟ್ ಚೇಂಜ್ ಆಗುತ್ತೆ. ಪಾಲಕ್ ಹಂಗಲ್ಲ, ನೀವು ಯಾವುದೇ ರೆಸಿಪಿ ಮಾಡಿದಾಗ ಅಂದ್ರೆ ಒಂದ್ ಸ್ವಲ್ಪ ಹಾಕಿದ್ರೆ ಆ ಟೇಸ್ಟ್ ಚೇಂಜ್ ಆಗಲ್ಲ ಅದು. ಈಗ ಇದು ರೆಡಿ ಆಗಿದೆ ಅಶ್ವಿನಿ. ಈಗ ಇದನ್ನ ತೆಗೆದ್ಬಿಟ್ಟು ಅದು ಶಾಲೋ ಫ್ರೈ ಮಾಡೋಣ ಇದನ್ನ. ಸೊ ನಾವು ತವಾ ಇಟ್ಕೊಂಡ್ಬಿಡೋಣ. ತವಾ ಕೊಡ್ಲಾ? ಹಾ, ತವಾ ಕೊಡಿ. ಈಗ ಇದು ಇಳಿಸ್ಕೊಂಡ್ಬಿಡೋಣ ಸೈಡ್ಗೆ. ಇದು ಸ್ವಲ್ಪ ಆರ್ಲಿ, ಆರೋಷ್ಟೊತ್ತಿಗೆ ಇದು ಬಿಸಿ ಆಗುತ್ತಲ್ಲ. ಈಗ ಇದು 1/2 ಕಪ್ ಮೈದಾ ತಗೊಂಡಿದ್ದೀನಲ್ಲ, ಈಗ ಇದಕ್ಕೊಂದು ಸ್ವಲ್ಪ ನೀರ್ ಹಾಕೊಂಡು ಸ್ವಲ್ಪ ಬ್ಯಾಟರ್ ತರ ಮಾಡ್ಕೊಳ್ಳೋಣ. ಈ ದೋಸೆ ಹಿಟ್ಟು ಬರುತ್ತಲ್ಲ ಆ ಹದಕ್ಕೆ ಕಲ್ಸ್ಕೋಬೇಕು. ಇದಕ್ಕೆ ಉಪ್ಪೇನು ಹಾಕೋದು ಬೇಡ? ಇಲ್ಲ, ಬೇಡ, ಉಪ್ಪೇನು ಬೇಡ, ಬೇಕಾಗಲ್ಲ. ಬೇಡ. ಸೊ ಕಟ್ಲೆಟ್ ಮಾಡ್ತಾ ಇದ್ದೀರಾ, ಬಟ್ ಈಗ ನೀವು ಇದನ್ನ ಮೈದಾ ಹಿಟ್ಟನ್ನ ಬೆರೆಸ್ಕೊಂಡು ಏನ್ ಮಾಡ್ಬೋದು? ಶಾಲೋ ಫ್ರೈ ಮಾಡ್ತೀನಿ ಈಗ. ಈಗ ಇದು ಕಟ್ಲೆಟ್, ಈಗ ಇದು ಮಿಶ್ರಣ ರೆಡಿ ಮಾಡಿದೀವಲ್ಲ ನಾವು, ಈಗ ಇದನ್ನ ಒಂಚೂರು ಎಣ್ಣೆ ಕೊಡಿ ನಂಗೆ, ಒಂದ್ ಸ್ವಲ್ಪ ಕೈಗೆ. ಈಗ ಇದು ಆರಿದೆ ಅಶ್ವಿನಿ. ಈಗ ಒಂದು 1/2 ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಲ್ಲ, ಈಗ ಕಟ್ಲೆಟ್ ರೆಡಿ ಮಾಡೋಣ. ಸೊ ಇದು ತವಾಗೇನು ಎಣ್ಣೆ ಬೇಕಾಗಲ್ವಾ? ಶಾಲೋ ಫ್ರೈ ಮಾಡ್ತೀವಲ್ಲ, ಎಣ್ಣೆ ಹಾಕೊಂಡು ಒಂಚೂರು 1 ಸ್ಪೂನ್ ಹಾಕಿ ಸಾಕು. ಇಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ರೆಡಿ ಮಾಡ್ಕೋಬಹುದು. ನೋಡಿ ಈಗ ಈ ತರ ಇದು ಮಾಡಿದ್ಮೇಲೆ ಈಗ ಇದನ್ನ ಮೈದಾ ಹಿಟ್ಟಲ್ಲಿ ಡಿಪ್ ಮಾಡ್ಬಿಟ್ಟು, ಸೊ ಈ ತರ ಮಾಡ್ಕೊಂಡ್ಮೇಲೆ ನೀವು ಮೈದಾ ಹಿಟ್ಟಲ್ಲಿ ಅದನ್ನ ಡಿಪ್ ಮಾಡ್ತಾ ಇದ್ದೀರಾ? ಮೈದಾ ಹಿಟ್ಟಲ್ಲಿ ಒಂಚೂರು ಡಿಪ್ ಮಾಡಿದ್ರೆ ಸಾಕು. ಡಿಪ್ ಮಾಡಾದ್ಮೇಲೆ ಈಗ ಇದ್ರಲ್ಲಿ ಇದನ್ನ ಇದ್ರ ಮೇಲೆ ಶಾಲೋ ಫ್ರೈ ಮಾಡೋಣ. ನಿಮ್ಗೆ ಯಾವ ಶೇಪ್ ಬೇಕೋ, ಓವಲ್ ಶೇಪ್ ಅಥವಾ ರೌಂಡ್ ಶೇಪ್ ಅಥವಾ ಹಾರ್ಟ್ ಶೇಪ್, ಯಾವ ಶೇಪ್ ಬೇಕೋ ನೀವು ಮಾಡ್ಕೋಬಹುದು. ಕಾರ್ನ್ ಫ್ಲೋರ್ ಇಷ್ಟಪಡದೇ ಇರೋ ಡೈರೆಕ್ಟ್ ಆಗಿ ರವೆಯಲ್ಲೂ ಕೂಡ ಡೈರೆಕ್ಟ್ ಆಗಿ, ಯಾಕಂದ್ರೆ ಇದೆಲ್ಲ ಆಲ್ರೆಡಿ ಬೆಂದಿರೋದಲ್ಲ, ಸೊ ಹಾಗಾಗಿ ನೀವು ಬೇಕಿದ್ರೆ ಡೈರೆಕ್ಟ್ ಆಗಿ ಚಿರೋಟಿ ರವೆಲೆ ಹಾಕ್ಬಿಟ್ಟು ಶಾಲೋ ಫ್ರೈ ಮಾಡೋದಲ್ಲ, ಹಾಗೆ ಮಾಡ್ಬೋದು. ಸೊ ಏನ್ ನಡೀತಾ ಇದೆ, ಆಗಿದ್ಯಾ? ಈಗ ಇದು ಒಂದ್ ಹಾಕಿದೀವಲ್ಲ, ಈಗ ಒಂದ್ ಸೈಡ್ ಶಾಲೋ ಫ್ರೈ ಅಲ್ಲ, ಬೇಗ ಆಗ್ಬಿಡುತ್ತೆ. ಮತ್ತೆ ಇದು ಆಲೂ ಎಲ್ಲ ನಾವು ಬೇಯಿಸ್ಕೊಂಡಿದೀವಲ್ಲ, ಸೊ ಹಾಗಾಗಿ ಏನ್ ಜಾಸ್ತಿ ಟೈಮ್ ತಗೊಳಲ್ಲ. ಒಂದ್ ಸ್ವಲ್ಪ ರವೆ ಹಾಕಿರ್ತೀವಲ್ಲ, ರವೆ ಒಂಚೂರು ಬ್ರೌನ್ ಆದ್ರೆ ಸಾಕು. ನೋಡಿ ಈ ತರ ಗೋಲ್ಡನ್ ಬ್ರೌನ್ ಬಂದಿದೆ. ಡೀಪ್ ಫ್ರೈ ಮಾಡ್ಕೋಬಹುದು, ಬಟ್ ಡೀಪ್ ಫ್ರೈಗಿನ ಈ ತರ ಮಾಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ. ಎಣ್ಣೆ ಜಾಸ್ತಿ ಬದಲು ಈ ತರ ಮಾಡ್ಕೊಂಡು ತಿಂದ್ರೆ. ಹೌದು. ಈಗ ಇದು ರೆಡಿ ಆಗಿದೆ ಅಶ್ವಿನಿ. ಈಗ ಇದು ಸರ್ವಿಂಗ್ ಪ್ಲೇಟ್ ಹಾಕೊಂಡ್ಬಿಡೋಣ, ಆಫ್ ಮಾಡ್ಬಿಡೋಣ. ಓಕೆ. ಟೇಸ್ಟಿ ಆಲೂ ಪಾಲಕ್ ಕಟ್ಲೆಟ್ ರೆಡಿ ಆಗಿದೆ. ಆಲೂ ಪಾಲಕ್ ಕಟ್ಲೆಟ್ ರೆಡಿ ಆಗಿದೆ. ಲಾಸ್ಟ್ ರೆಸಿಪಿ ಅಶ್ವಿನಿ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋ ಕ್ಯೂರಿಯಾಸಿಟಿ. ನಂಗೆ ಬೇಗ ಕೊಟ್ಬಿಡಿಪ್ಪ. ಈ ತರದ ಐಟಮ್ಸ್ ಎಲ್ಲ ಕಾಯಕ್ಕಂತೂ ಆಗಲ್ಲ, ಬೇಗ ಟೇಸ್ಟ್ ನೋಡ್ತೀನಿ. ಆಹಾ, ಇದು ಸಾಸ್ ಬೇರೆ ಕೊಟ್ಬಿಟ್ಟಿದ್ದೀರಾ. ನಾನು ಡಯಟ್ ಮಾಡಬೇಕು ಅಂತ ಅನ್ಕೋತಾ ಇದ್ದೆ, ನಿಜವಾಗ್ಲೂ ನಾನು ಡಯಟ್ ಮಾಡಲ್ಲಪ್ಪ. ಫುಲ್ ಇಂಪ್ರೆಸ್. ನನಗೇನೆ, ನಾನು ಖಂಡಿತ ಕೊಡಲ್ಲ ನಿಮ್ಗೆ. ಆಹಾ, ಅಶ್ವಿನಿ ಮನೆಗೆ ಬಂದ್ಬಿಡಿಪ್ಪ. ಬರ್ಲಾ? ಇಷ್ಟು ಚೆನ್ನಾಗಿ ಅಡಿಗೆ ಮಾಡ್ತೀರಾ. ಬರ್ತೀನಿ. ಕೆಲಸ ಮಾಡಿ, ನೀವು ನಮ್ಮ ಮನೆಗೆ ಬನ್ನಿ. ಯಾವಾಗ ಬರ್ತೀರಾ ಹೇಳಿ, ಎಲ್ಲ ನಂಬರ್ ಕೊಟ್ಟು ಹೋಗಿ, ನಾನು ಬೆಳಿಗ್ಗೆ ಫೋನ್ ಮಾಡ್ತೀನಿ, ನನ್ನ ಶೂಟಿಂಗ್ ಲೊಕೇಶನ್ ಇಲ್ಲಿ ಅಂತ. ದಿನ ಅಡಿಗೆ ಪಾರ್ಸಲ್ ಕಳಿಸ್ಬಿಡಿ. ಅದಕ್ಕೆ ಬಿಡಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ತಿಂದು ದಪ್ಪ ಅದೆ ಅಂತ ಹೇಳ್ಬಾರ್ದು. ಹಾಗೆ ಅಶ್ವಿನಿ ತರ. ಅಶ್ವಿನಿ ಇಬ್ರು ಒಂದೇ ತರ ಇದೀವಿ. ನೀವೇ ಆಲೂ ಪಾಲಕ್ ಕಟ್ಲೆಟ್ ಮಾಡುವ ವಿಧಾನ: ಒಂದು ಪ್ಯಾನ್ಗೆ ಎಣ್ಣೆ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಹಸಿಮೆಣಸಿನಕಾಯಿ, ಬೇಯಿಸಿದ ಆಲೂಗಡ್ಡೆ, ಅರಿಶಿಣ, ಗರಂ ಮಸಾಲ, ಪಾಲಕ್ ಸೊಪ್ಪು, ಉಪ್ಪು, ಕೊತ್ತಂಬರಿ ಸೊಪ್ಪು ಹಾಕಿ ಬಿಸಿ ಮಾಡಿಕೊಳ್ಳಿ. ಈ ಮಿಶ್ರಣವನ್ನು ವಡೆಯಂತೆ ತಟ್ಟಿ ನೀರಿನಲ್ಲಿ ಕಲಸಿದ ಮೈದಾ ಹಿಟ್ಟಿನಲ್ಲಿ ಡಿಪ್ ಮಾಡಿ ಚಿರೋಟಿ ರವೆಯಲ್ಲಿ ಅದ್ದಿ ಕಾದ ತವಾದ ಮೇಲೆ ಎಣ್ಣೆ ಹಾಕಿ ಎರಡೂ ಕಡೆ ಬೇಯಿಸಿದರೆ
ಆಲೂ ಪಾಲಕ್ ಕಟ್ಲೆಟ್ ಸವಿಯಲು ಸಿದ್ಧ. ಅಶ್ವಿನಿ, ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಇಬ್ರು ಫ್ರೆಂಡ್ಸ್ ಬಂದು ನಿಮ್ಮ 4 ಬೆಸ್ಟ್ ರೆಸಿಪೀಸ್ ಅನ್ನ ಹೇಳ್ಕೊಟ್ಟಿದ್ದೀರಾ. ಸೊ ನನ್ಗಂತೂ ನಿಮ್ಮ ರೆಸಿಪೀಸ್ ಎಲ್ಲ ತುಂಬಾ ಖುಷಿ ಆಯ್ತು. ಅಂಡ್ ವೆರಿ ಟೇಸ್ಟಿ ಅಂಡ್ ಹೆಲ್ದಿ ಆಲ್ಸೋ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಸೊ ಹೇಗೆ ಅನ್ಸ್ತು ಅಶ್ವಿನಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು? ನಂಗೆ ತುಂಬಾ ಖುಷಿ ಆಯ್ತು. ಇಬ್ರು ಸೇರ್ಕೊಂಡು ಮಾಡಿದ್ದು, ಒಂಥರ ಒಂದೇ ಕಿಚನ್ ಶೇರ್ ಮಾಡಿದ್ದು, ಎಲ್ಲ ರೆಸಿಪೀಸ್ ಮಾಡಿದ್ದು. ಮೇನ್ಲಿ ನೀವ್ ಇಂಪ್ರೆಸ್ ಆಗಿದ್ದು. ನಾನು ಇಂಪ್ರೆಸ್ ಆಗಿದ್ದು, ಇಂಪ್ರೆಸ್ ಮಾಡಿದ್ದು ಕರೆಕ್ಟ್. ನಿಮ್ ರಿಯಾಕ್ಷನ್ಸ್ ಎಲ್ಲ ಎಂಜಾಯ್ ಮಾಡಿದ್ವಿ. ಅದ್ರಲ್ಲಿ ಇವ್ರ ಜೊತೆ ಶೇರ್ ಮಾಡಿದ ಸ್ಕ್ರೀನ್ ನಂಗೆ ತುಂಬಾ ಖುಷಿ ಆಗಿದೆ. ಒಗ್ಗರಣೆ ಡಬ್ಬಿ ಟೀಮ್ಗೆ ಹಾಗೆ ಜಿ ಕನ್ನಡ ಅವ್ರಿಗೆಲ್ಲರಿಗೂ ನನ್ನ ಕಡೆಯಿಂದ ತುಂಬಾ ಥ್ಯಾಂಕ್ ಯು ಸೋ ಮಚ್. ಸೊ ವಾರಿಜ ಅವರೇ, ನಿಮ್ಗೆ ಹೇಗೆ? ನನಗೂ ಹಾಗೆ ತುಂಬಾ ಸಂತೋಷ ಆಯ್ತು, ಖುಷಿ ಆಯ್ತು. ಥ್ಯಾಂಕ್ ಯು. ನಿಮ್ಮೊಟ್ಟಿಗೆ ಒಂದು ಕಳೆದ ಟೈಮ್ ಅಂತೂ ಮೆಮೊರೇಬಲ್. ಸೊ ಐ ಹೋಪ್ ನೀವು ನರ್ವಸ್ ಆಗಿದ್ರಿ, ಸ್ವಲ್ಪ ಕಂಫರ್ಟಬಲ್ ಆಯ್ತಾ? ಹೌದು, ಇವಾಗ ಸ್ವಲ್ಪ ಆರಾಮಾಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್ ವಾರಿಜ ಅಂಡ್ ಆಲ್ಸೋ ಅಶ್ವಿನಿ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ ಫ್ರೆಂಡ್ಶಿಪ್ ಹೀಗೆ ಇರ್ಲಿ, ಯಾವಾಗ್ಲೂ ಜೊತೆಯಾಗಿರಿ, ಯಾವತ್ತೂ ಜಗಳ ಮಾಡ್ಬೇಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನಿಮ್ಗೆ ನಮ್ಮ ಕಡೆಯಿಂದ ಒಂದು ಪುಟ್ಟ ನೆನಪಿನ ಕಾಣಿಕೆ. ಅಶು ಬೆದ್ರಾ ವೆಂಚರ್ ಅವರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಜಯಶಂಕರ್ ಸ್ಯಾರಿ ಪ್ಯಾಲೇಸ್, ವಿವಿಪುರಂ, ಬ್ಯಾಂಗ್ಳೂರ್ ಅವ್ರ ಕಡೆಯಿಂದ ಗಿಫ್ಟ್ ವೌಚರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ವಾರಿಜಾ, ಅಶ್ವಿನಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ನೋಡಿದಲ್ಲ ವೀಕ್ಷಕರೇ, ವಾರಿಜಾ ಮತ್ತೆ ಅಶ್ವಿನಿ ಇಬ್ರು ಫ್ರೆಂಡ್ಸ್ ಬಂದು ಅವರ 4 ಬೆಸ್ಟ್ ರೆಸಿಪೀಸ್ ಅನ್ನ ಹೇಳ್ಕೊಟ್ರು. ಖಂಡಿತವಾಗ್ಲೂ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಅಂತ ಹೇಳ್ತಾ, ನಿಮಗೂ ಕೂಡ ಇರುತ್ತೆ, ನಾನು ಕೂಡ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಹೋಗಬೇಕು, ನನ್ನ ಬೆಸ್ಟ್ ರೆಸಿಪಿ ಹೇಳ್ಕೊಡ್ಬೇಕು ಅಂತ. ನೀವು ಕೂಡ ಖಂಡಿತ ಬರ್ಬೋದು. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಿಮ್ಮ 4 ಬೆಸ್ಟ್ ರೆಸಿಪೀಸ್ ಜೊತೆಗೆ ನಿಮ್ಮ ವಿಳಾಸ, ನಿಮ್ಮ ಹೆಸರು, ಹಾಗೆ ಭಾವಚಿತ್ರವನ್ನ ನಮ್ಮ ವಿಳಾಸಕ್ಕೆ ಕಳಿಸ್ಕೊಡಿ. ನೀವು ಮೇಲ್ ಕೂಡ ಮಾಡ್ಬೋದು ಅಥವಾ ಪತ್ರದ ಮೂಲಕ ಕೂಡ ನಮಗೆ ಬರೀ ತಿಳಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಲವ್ ಯು ಆಲ್. ಬಾಯ್.